ಇಂದು ನಾವು SSLCಯ ಎರಡನೆಯ ಒಂದು ಗದ್ಯಪಾಠ, ನಿಮ್ಮ ತೃತೀಯ ಭಾಷೆ ಹಿಂದಿಯ ಪ್ರೇಮ್ಚಂದ್ ಅವರು ಬರೆದಿರ್ತಕ್ಕಂಥ, ಹಿಂದಿಯ ತುಂಬ ಶ್ರೇಷ್ಠ ಲೇಖಕರಾದಂತಹ ಪ್ರೇಮ್ಚಂದ್ ಅವರು ಬರೆದಿರ್ತಕ್ಕಂತಹ ಕಾಶ್ಮೀರಿ ಸೇಬ್ ಈ ಒಂದು ಪಾಠವನ್ನು ಮೊದಲು ಓದೋಣಂತೆ. ನಂತರ ಕನ್ನಡದಲ್ಲೂ ಕೂಡ ಅದರ ವಿವರಣೆಯನ್ನು ನಾವು ಪಡ್ಕೊಳ್ಳೋಣಂತೆ. ಹಾಗೆಯೇ ಲೇಖಕರ ಪರಿಚಯದೊಂದಿಗೆ ಇಡೀ ಪಾಠದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ನೀವು ಹೇಗಿದ್ದರೂ ಕೂಡ SSLC ಆಗಿರೋದ್ರಿಂದ ನಾಳೆಯ ಪರೀಕ್ಷೆಗೆ ಎಷ್ಟು ಅಂಕಗಳಿಗೆ ಈ ಒಂದು ಪಾಠದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಈ ಮೊದಲೇ 2 ಭಾಗಗಳಲ್ಲಿ ಕಾಶ್ಮೀರಿ ಸೇಬನ್ನು ನಾವು ವಿವರಿಸಿದ್ವಿ. ತುಂಬ ಹಿಂದೆ ಅದು ಆಗಿದ್ದು, 35,000ಕ್ಕಿಂತ ಹೆಚ್ಚು ವೀಕ್ಷಣೆಗಳನ್ನು ಪಡೆದಂತಹ ಒಂದು ಪಾಠದ ವಿವರಣೆ ಅದು. ಆದರೆ ಅದರಲ್ಲಿ ಪ್ರಶ್ನೆ ಉತ್ತರಗಳನ್ನು ವಿವರಿಸಿರಲಿಲ್ಲ. ಇವತ್ತಿನ ಈ ಒಂದು ವಿಡಿಯೋ ಪಾಠದಲ್ಲಿ ಇಡೀ ಪಾಠವನ್ನು ವಿವರಿಸುವುದರೊಂದಿಗೆ ಪ್ರಶ್ನೆ ಉತ್ತರಗಳನ್ನು ಕೂಡ ಚರ್ಚೆ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡೋಣಂತೆ. ಈ ಪಾಠದ ಒಂದು ಉದ್ದೇಶವನ್ನು ನಾವು ನೋಡೋದಾದರೆ, ಇಲ್ಲಿ ಮೇಲೆ ಒಂದು ಬಾಕ್ಸ್ ಐಟಮ್ ಇದೆ ನೋಡ್ರಿ. ಇಸ್ ಕಹಾನಿ ಮೇ ಬಾಜಾರ್ ಮೇ ಲೋಗೋ ಕೆ ಸಾಥ್ ಹೋನೆ ವಾಲಿ ಧೋಕೆಬಾಜಿ ಪರ್ ಪ್ರಕಾಶ್ ಡಾಲಾ ಗಯಾ ಹೈ. ಅಂದರೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಥವಾ ವಿವಿಧ ವೆಬ್ಸೈಟ್ಗಳಲ್ಲೂ ಕೂಡ ಏನಾದರೂ ಕೊಂಡ್ಕೊಳ್ತೀವಿ. ಆ ಸಂದರ್ಭದಲ್ಲಿ ಆಗ್ತಕ್ಕಂತಹ ಒಂದು ಮೋಸದಿಂದ ತಡೆಯೋ ಒಂದು ಪ್ರಯತ್ನದ ಭಾಗವಾಗಿ ಈ ಪಾಠವನ್ನು ನಿಮ್ಮ ಪಠ್ಯಕ್ಕೆ ಸೇರಿಸಲಾಗಿದೆ. ಖರೀದಾರಿ करते समय ಸಾವಧಾನಿ ಬರತನೆ ಕಿ ಅವಶ್ಯಕತಾ ಪರ್ ಜೋರ್ ದಿಯಾ ಗಯಾ ಹೈ. ಅಂದರೆ ನಾವು ಈ ಒಂದು ಕೊಂಡ್ಕೊಳ್ತಾ ಇರ್ತೀವಿ, ಶಾಪಿಂಗ್ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಈ ವ್ಯಾಪಾರಸ್ಥರು ಅತಿ ಆಸೆಗೆ ಬಿದ್ದು, ಎಲ್ಲ ವ್ಯಾಪಾರಸ್ಥರು ಅಲ್ಲ, ತುಂಬ ಕಡಿಮೆ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಆ ಕ್ಷಣದ ಲಾಭವನ್ನು ಅಪೇಕ್ಷಿಸಿ ಅವರೇನು ಮಾಡ್ತಾರೆ, ನಮಗೆ ಮೋಸ ಮಾಡ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅಂಥ ಒಂದು ಮೋಸದಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಪಾಠ ಚರ್ಚೆ ಮಾಡುತ್ತೆ. ಪ್ರೇಮ್ಚಂದ್ ಅವರು ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಆಧರಿಸಿ ಈ ಒಂದು ಪುಟ್ಟ ಕಥೆಯನ್ನು ತುಂಬ ಸೊಗಸಾಗಿ ವಿವರಿಸಿದ್ದಾರೆ. ಅವರ ಒಂದು ಪರಿಚಯವನ್ನು ಕೂಡ ನಾವು ಮಾಡಿಕೊಳ್ಳೋಣ. ಮುನ್ಷಿ ಪ್ರೇಮ್ಚಂದ್ ಲೇಖಕರ ಒಂದು ಪರಿಚಯದಲ್ಲಿ ಮುನ್ಷಿ ಅಂತಕ್ಕಂಥದ್ದು ಒಂದು ಪದವಿ ಇದ್ದ ಹಾಗೆ. ಪ್ರೇಮ್ಚಂದ್ ಜಿ ಕಾ ಜನ್ಮ 31 जुलाई 1880 को वाराणसी के पास लम्ही नामक गांव में हुआ था. ಪ್ರೇಮ್ಚಂದ್ ಅವರ ಜನ್ಮ 1880 ಜುಲೈ 31ಕ್ಕೆ ವಾರಣಾಸಿಯ ಸಮೀಪದ ಲಮ್ಹಿ ಎಂಬ ಒಂದು ಹಳ್ಳಿಯಲ್ಲಿ ಆಗಿತ್ತು. ಇನ್ಕಾ ವಾಸ್ತವಿಕ ನಾಮ್ ಧನ್ಪತ್ ರಾಯ್ ಥಾ. ಇವರ ವಾಸ್ತವಿಕವಾದ ಹೆಸರು, ಅಂದರೆ ಇವರ ತಂದೆ ತಾಯಿ ಇಟ್ಟಿರ್ತಕ್ಕಂಥ ಹೆಸರು ಏನಪ್ಪ ಅಂದರೆ ಧನ್ಪತ್ ರಾಯ್ ಅಂತ. ಪ್ರೇಮ್ಚಂದ್ ಅಂತಕ್ಕಂಥದ್ದು ಇವರ ಪೆನ್ ನೇಮು, ಕಾವ್ಯನಾಮ ಅಂತೀವಲ್ವ ಅದು. ವೇ ಶಿಕ್ಷಾ ವಿಭಾಗ ಮೇ ನೌಕರಿ करते थे. ಅವರೇನು ಶಿಕ್ಷಕರಾಗಿರಲಿಲ್ಲ, ಆದರೆ ಶಿಕ್ಷಣ ವಿಭಾಗ ಇರುತ್ತಲ್ವ, DDP ಆಫೀಸ್ ಇರುತ್ತೆ, BO ಆಫೀಸ್ ಇರುತ್ತೆ. ಈ ಥರದ ಶಿಕ್ಷಣ ವಿಭಾಗದ ಒಂದು ಇದರಲ್ಲಿ ಕಚೇರಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಬಚ್ಪನ್ ಮೇ ಹಿ ಪ್ರೇಮ್ಚಂದ್ ಮಾತೃ ಪ್ರೇಮ್ಸೆ ವಂಚಿತ್ ರಹೆ. ಅವರ ಜೀವನ ತುಂಬ ಕಷ್ಟಗಳಿಂದ ಕೂಡಿತ್ತು. ಬಾಲ್ಯದಲ್ಲೇ ಆ ತಾಯಿಯ ಪ್ರೀತಿಯಿಂದ ಅವರು ವಂಚಿತರಾಗಿದ್ದರು, ದೂರವಾಗಿದ್ದರು. ಅಂದರೆ ಅವ್ರ ತಾಯಿ ಅವ್ರನ್ನ ಬಾಲ್ಯದಲ್ಲೇ ಬಿಟ್ಟು ಹೋಗಿದ್ದರು. ಇನ್ಕ ಜೀವನ್ ಗರೀಬಿ ಮೇ ಹಿ ಗುಜಾರ. ಮೊದಲೇ ಹೇಳ್ದಂಗೆ ಇವರ ಇಡೀ ಜೀವನ ಒಂದು ಕಷ್ಟದಲ್ಲಿ ಮತ್ತು ನೋವಿನಲ್ಲಿ, ಬಡತನದಲ್ಲಿ ಸಾಕ್ತು. ತುಂಬ ಕಷ್ಟದ ದಿನಗಳವು. ಸುಮಾರು 100 ವರ್ಷಗಳ ಹಿಂದೆ ಅವರು ಬದುಕಿದ್ರು. ವೇ ಮೆಟ್ರಿಕ್ ತಕ್ಕಿ ಪಡ್ಪಾಯಿ. ಅವರು ಮೆಟ್ರಿಕ್ವರೆಗೂ ಅಷ್ಟೇ ಓದೋದಕ್ಕೆ ಸಾಧ್ಯ ಆಯಿತು. ವೇ ಯಥಾರ್ಥವಾದಿ ಕಥಾಕಾರ್ತೆ. ಯಥಾರ್ಥವಾದಿ ಅಂದರೆ ಹೇಗಿದೆಯೋ ಹಾಗೆ, ಅಂದರೆ ಉಪ್ಪು ಖಾರ ಹಚ್ಚದೆ, ಮಸಾಲೆ ಹಚ್ಚದೆ, ಹೇಗಿದೆಯೋ ಹಾಗೆ ನಮ್ಮ ಸಮಾಜ ಹೇಗಿದೆಯೋ ಅದನ್ನು ಯಥಾರ್ಥವಾಗಿ ವಿವರಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಪ್ರೇಮ್ಚಂದ್ ಅವ್ರದ್ದು ಆಗಿತ್ತು. ಇವರ ಪ್ರಮುಖ ರಚನೆಗಳನ್ನು ನಾವು ನೋಡೋದಾದರೆ ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಮಾತೃಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸ. ಉಪನ್ಯಾಸ ಅಂದರೆ ನಾವೆಲ್ ಅಥವಾ ಕಾದಂಬರಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇವರ ಪ್ರಸಿದ್ಧವಾದಂತಹ ವಿಶ್ವಮಟ್ಟದ ಕಾದಂಬರಿ ಅಂದರೆ ಗೋದಾನ್. ತುಂಬ ಶ್ರೇಷ್ಠ ಮಟ್ಟದ ಒಂದು ಕಾದಂಬರಿ ಅದು. ಸಾಕಷ್ಟು ಭಾಷೆಗಳಿಗೆ ಅದು ಅನುವಾದ ಕೂಡ ಆಗಿದೆ, ಟ್ರಾನ್ಸ್ಲೇಷನ್ ಕೂಡ ಆಗಿದೆ. ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಇವೆಲ್ಲವೂ ಕೂಡ ಅವರ ಇನ್ನಿತರ ಕಾದಂಬರಿಗಳು. ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗ, ಪಂಚ್ ಪರಮೇಶ್ವರ್, ಪೂಸ್ ಕಿ ರಾತ್ ಆದಿ ಇನ್ಕಿ ಪ್ರಸಿದ್ಧ ಕಹಾನಿಯಾ ಹೈ. ಇವು ಈಗ ಓದಿರ್ತಕ್ಕಂಥವು ಇವೆಲ್ಲವೂ ಕೂಡ ಕಥೆಗಳು. ಇವರ ಕಥೆಗಳೆಲ್ಲವೂ ಕೂಡ ಮಾನ್ ಸರೋವರ್ ನಾಮ್ ಸೆ ಸಂಕಲಿತ ಹೈ. ಪ್ರೇಮ್ಚಂದ್ ಕಿ ಕಹಾನಿಯ ಮಾನ್ ಸರೋವರ್ ನಾಮ್ ಸೆ ಸಂಕಲಿತ. ಅವರ ಕಥೆಗಳನ್ನೆಲ್ಲವೂ ಕೂಡ ಮಾನ್ ಸರೋವರ್ ಅನ್ನೋ ಒಂದು ಪುಸ್ತಕದಲ್ಲಿ ಅವರೇನು ಮಾಡಿದರೆ ಸಂಕಲನಗೊಂಡಿದ್ದಾವೆ. ಇದು ಇವರ ಒಂದು ಪುಟ್ಟ ಪರಿಚಯ ಆಗಿತ್ತು.
ಈಗ ಪಾಠದ ವಿವರಣೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೀವು ಚಿತ್ರ ನೋಡ್ತಾ ಇದ್ದೀರಾ. ಒಂದು ಹಣ್ಣಿನ ಅಂಗಡಿ ಮುಂದೆ ಲೇಖಕರು ಆ ಬ್ಯಾಗ್ ಹಿಡ್ಕೊಂಡು ನಿಂತಿದ್ದಾರೆ. ಈಗ ನಾವು ಬ್ಯಾಗ್ ತಗೊಂಡೋಗೋ ಅಭ್ಯಾಸನೇ ಬಿಟ್ಟಿದ್ದೀವಿ. ಕ್ಯಾರಿ ಬ್ಯಾಗಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ನಾವು ತರ್ತೀವಿ. ಆದರೆ ಅಂದಿನ ದಿನಗಳಲ್ಲಿ ಒಂದು ಬ್ಯಾಗು ಇವನ್ನೆಲ್ಲ ತಗೊಂಡು ಚೀಲ ತಗೊಂಡು ಹೋಗ್ತಕ್ಕಂಥ ಅಭ್ಯಾಸ ಇತ್ತು, ಸಂತೆಗೆ, ಮಾರ್ಕೆಟ್ಗೆ, ಅದೆಲ್ಲ. ಪಾಠ ಆರಂಭ ಆಗುತ್ತೆ. ಕಲ್ ಶಾಮ್ ಕೋ ಚೌಕ್ ಮೇ 2-4 ಜರೂರಿ ಚೀಜೆ ಖರೀದನೆ ಗಯಾ ಥಾ. ನಿನ್ನೆ ಸಂಜೆ ಏನಾಗಿತ್ತು, ನಿನ್ನೆ ಸಂಜೆ ಕಲ್ ಶಾಮ್ ಅಂದರೆ ನಿನ್ನೆ ಸಂಜೆ ಕೆಲವು ಜರೂರಿ ಚೀಜೆ ಅಂದರೆ ಅವಶ್ಯಕವಾದಂತಹ ವಸ್ತುಗಳನ್ನ ಖರೀದಿಸೋದಕ್ಕೋಸ್ಕರ ಚೌಕ್ ಮೇ ಗಯಾ ಥಾ ಅಂದರೆ ಮಾರ್ಕೆಟ್ ಅಂತ ಅಂದ್ಕೋಬೋದು. ಚೌಕ್ ಅಂದರೆ 4 ದಾರಿಗಳು ಸೇರ್ತಕ್ಕಂತಹ ಒಂದು ಸ್ಥಳ, ಅಂದರೆ ಬಸ್ ಸ್ಟ್ಯಾಂಡ್ ಅಂತಕ್ಕಂಥ ಸ್ಥಳ ಅಥವಾ ಮಾರ್ಕೆಟ್ ಇರ್ತಕ್ಕಂಥ ಸ್ಥಳಕ್ಕೆ ಅವರು ಹೋಗಿದ್ದರು. ಒಂದಷ್ಟು 2-4 ಅಂತ ಹೇಳಿದಾರಲ್ಲ, ಒಂದಷ್ಟು ಅವಶ್ಯಕವಾದಂಥ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೋಸ್ಕರ. ಪಂಜಾಬಿ ಮೇವಾ ಫರೋಶೋಂಕಿ ದುಕಾನೆ ರಾಸ್ತೆ ಹಿಮೆ ಪಡ್ತಿ ಹೇ. ಈ ಪಂಜಾಬಿನಿಂದ ಬಂದು ವ್ಯಾಪಾರ ಮಾಡ್ತಕ್ಕಂತಹ, ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥ, ಮೇವಾ ಅಂದರೆ ತಿನ್ನೋದಕ್ಕೆ ಬಳಸ್ತಕ್ಕಂತಹದ್ದು ಅಥವಾ ಆ ಹಣ್ಣುಗಳು, ಆ ಹಣ್ಣುಗಳನ್ನು ಮಾರ್ತಕ್ಕಂತಹ ಅಂಗಡಿಗಳು ದಾರಿಯಲ್ಲೇ, ಇವರು ಹೋಗ್ತಕ್ಕಂಥ ದಾರಿಯಲ್ಲೇ ಇದ್ವು. ಹೌದು, ನಾವು ಮಾರ್ಕೆಟ್ಗೆ ಏನೋ ಕೊಂಡ್ಕೊಳ್ಬೇಕಂತ ಹೋಗ್ತೀವಿ, ಇನ್ನೊಂದು ವಸ್ತು ಯಾವುದು ತುಂಬ ಇಷ್ಟವಾದಂಥ ವಸ್ತು ಸಿಗುತ್ತೆ ಅಥವಾ ನಾವು ನೋಡ್ತೀವಿ, ಅವನ್ನು ನಾವೇನು ಮಾಡ್ತೀವಿ, ತಗೊಂಡು ಮನೆಗೆ ಬರ್ತೀವಿ. ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. ಆ ರೀತಿ ಇರ್ತಕ್ಕಂಥ ಸಾಲಿಗಿರ್ತಕ್ಕಂತಹ ಈ ಹಣ್ಣಿನ ಅಂಗಡಿಗಳಲ್ಲಿ ಒಂದು ಅಂಗಡಿಯಲ್ಲಿ ತುಂಬ ಕಲರ್ಫುಲ್ ಆದಂಥ, ರಂಗದಾರ್ ಅಂದರೆ ಕಲರ್ಫುಲ್ ಆದಂಥ, ಗುಲಾಬಿ ಅಂದರೆ ಗುಲಾಬಿ ಬಣ್ಣದ ಅಥವಾ ಪಿಂಕ್ ಕಲರ್ನ ಸೇಬ್ಗಳು, ಸಜೆ ಹುಯಿ ಅಂದರೆ ಸಿಂಗಾರಗೊಂಡು ಅವನ್ನು ಭಾಳ ಚೊಕ್ಕವಾಗಿ ಜೋಡಿಸಿರ್ತಕ್ಕಂಥದ್ದು ಇವರಿಗೆ ದೃಷ್ಟಿಗೆ ಬಿತ್ತು. ನಜರಾಯ ಅಂದರೆ ದೃಷ್ಟಿಗೆ ಬಿತ್ತು. ಈ ರೀತಿ ತಿಂತಕ್ಕಂಥ ವಸ್ತುಗಳು ಅಥವಾ ಘಮಘಮಿಸ್ತಕ್ಕಂಥ ವಸ್ತುಗಳು, ಕಲರ್ಫುಲ್ ಆದಂಥ ವಸ್ತುಗಳು ನೋಡಿದ್ರೆ ಏನಾಗುತ್ತೆ, ನಮಗೆ ಅವು ಆಕರ್ಷಿಸ್ತವೆ ಸಹಜವಾಗಿ. ಜಿ ಲಲ್ಚಾ ಉಠ, ಯಾರ್ದು, ಲೇಖಕರಾದಂತಹ ಪ್ರೇಮ್ಚಂದ್ ಅವರ ಮನಸ್ಸು ಆ ಕಡೆ ಲಲ್ಚಾನ ಅಂದರೆ ಅದನ್ನು ತಗೋಬೇಕು, ಕೊಂಡ್ಕೋಬೇಕು, ತಿನ್ನಬೇಕು ಅಂತ ಅನ್ನಿಸ್ತು. ತಿನ್ನಬೇಕು ಅಂದರೆ ಫಸ್ಟು ಕೊಂಡ್ಕೋಬೇಕು. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಲೇಖಕರು ಇಷ್ಟನ್ನು ಬರೀಬೇಕಾದ್ರೆ ಈ ಅನುಭವ ಆದಮೇಲೆ ಅವರು ಅದನ್ನು ಅಕ್ಷರ ರೂಪಕ್ಕೆ ಇಳಿಸ್ತಿದ್ದಾರೆ, ಕಥೆಯ ರೂಪಕ್ಕೆ ಇಳಿಸ್ತಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ನೆನಪಾದಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಇವತ್ತಿನ ದಿನಗಳಲ್ಲಿ ಈ ಶಿಕ್ಷಿತ ಸಮಾಜ, ಇವತ್ತಿನ ದಿನ ಅಂದರೆ ಇವತ್ತಿಗೆ 100 ವರ್ಷದ ಹಿಂದಿನ ದಿನಗಳು, ಆ ದಿನಗಳಲ್ಲೂ ಕೂಡ ಏನು ವಿಟಮಿನ್ನು, ಪ್ರೋಟೀನ್ಗಳ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಹವ್ಯಾಸ ಎಜುಕೇಟೆಡ್ ಸೊಸೈಟಿಯಲ್ಲಿ ಇತ್ತು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಟೊಮೊಟೊಕೋ ಪಹಲೆ ಕೋಯಿ ಭಿನ ಪೂಸ್ತಾ ಥಾ. ತುಂಬ ಹಿಂದೆ ಟೊಮೊಟೊ ಹಣ್ಣನ್ನ ಯಾರೂ ಕೂಡ ಅಷ್ಟಾಗಿ ಅಡುಗೆಗೆ ಬಳಸ್ತಾ ಇರಲಿಲ್ಲ. ಒಂಥರ ಎಲ್ಲೋ ತಿಪ್ಪೆಗುಂಡಿಗಳಲ್ಲಿ ಅಲ್ಲಿ ಇಲ್ಲಿ ಅವು ಬೆಳೀತಾ ಇದ್ವು. ಮತ್ತು ಏನಂತಿದ್ರು, ಹುಚ್ಚು ಬದನೆ ಅಂತ ಅಂತಿದ್ರಂತೆ. ನೋಡ್ರಿ, ಲೇಖಕರು ಕೂಡ 100 ವರ್ಷದ ಹಿಂದೆ ಬರೀತಾರೆ. ತುಂಬ ಹಿಂದೆ ಯಾರೂ ಅದನ್ನು ಬಳಸ್ತಾ ಇರಲಿಲ್ಲ. ಅಪ್ ಟೊಮೊಟೊ ಭೋಜನಕ ಅವಶ್ಯಕ ಅಂಗ ಬಂದ್ ಗಯ. ಈಗ ಸಂತೆಗೆ ಹೋಗ್ಬೇಕಂದ್ರೆ ನಾವು ಏನು ತರಲಿಲ್ಲ ಅಂದರೂ ಪರವಾಗಿಲ್ಲ, ತರಕಾರಿಗೆ ಹೋಗಿದ್ದೀವಿ ಅಂದರೆ ಟೊಮೊಟೊ ಹಣ್ಣಂತೂ ಕಂಪಲ್ಸರಿ ಕೊಂಡ್ಕೊಂತೀವಿ. ಈ ಥರದ ಅವಶ್ಯಕವಾದಂಥ ಅಂಗ ನಮ್ಮ ಭೋಜನಕ್ಕದು ಆಗಿದೆ. ಗಾಜರ್ ಭಿ ಪಹಲೆ ಗರೀಬೋಂಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಈ ಗಾಜರ್ ಅಂದರೆ ಗಜ್ಜರಿ ಅಥವಾ ಕ್ಯಾರೆಟ್. ಈ ಕ್ಯಾರೆಟ್ ಕೂಡ ಏನಾಗ್ತಾ ಇತ್ತು, ಮೊದಲು ಬಡವರಷ್ಟೇ ತಿಂತಾ ಇದ್ರಂತೆ ಹಸಿ ಕ್ಯಾರೆಟ್ನ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ. ಈ ಅಮೀರ್ ಅಂದರೆ ಶ್ರೀಮಂತರು. ಶ್ರೀಮಂತ ಜನ ಏನು ಮಾಡ್ತಾಯಿದ್ರು, ಇದರ ಹಲ್ವಾ ಅಷ್ಟೇ ಮಾಡಿಕೊಂಡು ತಿಂತಾಯಿದ್ರು. ತುಪ್ಪ, ಸಕ್ಕರೆ, ಗೋಡಂಬಿ ಅವೆಲ್ಲ ಹಾಕಿ ಮಾಡ್ತಾರಲ್ವ, ಆ ಥರ ಮಾಡ್ಕೊಂಡು ತಿಂತಾಯಿದ್ರು. ಮಗರ್ ಅಬ್ ಪತಾ ಚಲಾ ಹೈ ಕಿ ಗಾಜರ್ ಮೇ ಭಿ ಬಹುತ್ ವಿಟಮಿನ್ ಹೈ. ಈಗ ಗೊತ್ತಾಗಿದೆ ಈ ಜನಗಳಿಗೆ, ಈ ಓದಿರ್ತಕ್ಕಂಥ ಜನಗಳಿಗೆ. ಸಾಮಾನ್ಯವಾಗಿ ಶ್ರೀಮಂತ ಜನ ಸ್ವಲ್ಪ ಓದಿರ್ತಾರೆ, ತಿಳುವಳಿಕೆ ಇರುತ್ತೆ. ಆ ಜನಗಳಿಗೂ ಕೂಡ ಏನಾಗಿದೆ, ಗೊತ್ತಾಗಿದೆ ಈ ಗಜ್ಜರಿಯಲ್ಲಿ ಅಥವಾ ಕ್ಯಾರೆಟಲ್ಲೂ ಕೂಡ ವಿಟಮಿನ್ಗಳಿದ್ದಾವೆ, ಹೇರಳವಾಗಿದ್ದಾವೆ ಅಂತ ಗೊತ್ತಾಗಿದೆ. ಹಾಗಾಗಿ इसलिए ಗಾಜರ್ ಕೋ ಭಿ ಮೇಜೋಂ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ. ಹಾಗಾಗಿ ಮೇಜುಗಳಲ್ಲಿ ಅಂದರೆ ಡೈನಿಂಗ್ ಟೇಬಲ್ಗಳಲ್ಲಿ, ಯಾರ ಮನೆಗಳಲ್ಲಿ ಇರುತ್ತೆ ಡೈನಿಂಗ್ ಟೇಬಲು, ಈಗಂತೂ ನಮ್ಮೆಲ್ಲರ ಮನೆಗಳಲ್ಲಿ ಇರಬಹುದು. ಆದರೆ ತುಂಬ ಹಿಂದೆ, 100 ವರ್ಷದ ಹಿಂದೆ ನಾವು ಯೋಚನೆ ಮಾಡಿದಾಗ ಆಗ ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು. ಟೇಬಲ್ಗಳು ಇರ್ತಾ ಇದ್ದಿದ್ದು ತುಂಬ ಶ್ರೀಮಂತರ ಮನೆಗಳಲ್ಲಿ. ಶ್ರೀಮಂತರ ಮನೆಗಳ ಟೇಬಲ್ಗಳ ಮೇಲೆ ಸ್ಥಾನ ಸಿಕ್ಕಿದೆ ಅಂದರೆ ಶ್ರೀಮಂತರು ಅದಕ್ಕೆ ಆಹಾರವನ್ನಾಗಿ ಬಳಸೋದಕ್ಕೆ ಶುರು ಮಾಡಿದರು ಅಂತ ನಾವು ಇಲ್ಲಿ ಭಾವಿಸಬಹುದು. ಸೇಬ್ಗೆ ವಿಷಯ में तो यह कहा जाने लगा है कि एक सेब रोज़ खाइए तो आपको डॉक्टरों की ज़रूरत ना रहेगी. ಅಂದರೆ
ಸೇಬು ಏನಾಗಿದೆ ಅಂದರೆ ಹೇಗೆ ಪ್ರತಿಬಿಂಬಿತವಾಗಿದೆ ಅಂದರೆ ಸೇಬೆಹಣ್ಣು ತಿಂದರೆ ಆರೋಗ್ಯವಾಗಿರ್ತೀವಿ, ಅದು ತುಂಬ ಆರೋಗ್ಯಕರವಾದಂಥ ಹಣ್ಣು, ತುಂಬ ಒಳ್ಳೆಯ ಹಣ್ಣು ಅಂತೇಳ್ಬಿಟ್ಟು ಎಲ್ಲ ಅಂದರೆ ಡಾಕ್ಟರ್ನ ಅವಶ್ಯಕತೆಯೇ ಬೀಳಲ್ಲ, ಅಂದರೆ ನಾವು ಕಾಯಿಲೆನೇ ಬೀಳಲ್ಲ ಅಂತ. ಹಾಗೇನಿಲ್ಲ, ನಮ್ಮಲ್ಲಿ ನಮ್ಮ ಲೋಕಲಲ್ಲಿ ನಮ್ಮ ಹಳ್ಳಿಯಲ್ಲಿ ಅಥವಾ ನಾವು ಎಲ್ಲಿ ವಾಸಿಸ್ತಾ ಇದ್ದೀವೋ ಸುತ್ತಮುತ್ತ ಸಹಜವಾಗಿ ಬೆಳೀತಕ್ಕಂತಹ ಈಗ ಪೇರ್ಲೆ ಹಣ್ಣಾಗಿರ್ಬೋದು ಅಥವಾ ಸೀತಾಫಲ ಆಗಿರ್ಬೋದು ಅಥವಾ ಪರಂಗಿ ಹಣ್ಣಾಗಿರ್ಬೋದು, ಇನ್ನಿತರೆ ಹಣ್ಣುಗಳು, ಬಾಳೆಹಣ್ಣಾಗಿರ್ಬೋದು, ಈ ಥರದ ಹಣ್ಣುಗಳನ್ನ ನಾವು ಹೆಚ್ಚಾಗಿ ಸೇವಿಸಬೇಕು. ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಸೇಬೆಹಣ್ಣು ತಿಂದರೆ ಮಾತ್ರ ಆರೋಗ್ಯವಾಗಿರ್ತೀವಿ ಅಥವಾ ಮಾವಿನ ಹಣ್ಣು ಇನ್ನಿತರೆ ಹಣ್ಣುಗಳು ತಿಂದರೆ ಕಾಯಿಲೆ ಬೀಳ್ತೀವಿ, ಆ ಥರ ಏನೂ ಅಲ್ಲ. ಇದು ಒಂದು ರೀತಿಯ ಪ್ರಾಪಗಂಡ ಅಂತ ಅಂದ್ಕೊಳ್ರಿ. ಸೇಬೆಹಣ್ಣು ತಿಂದರೆ ಆರೋಗ್ಯವಾಗಿರ್ತೀವಿ ಅಂತವು ಇರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹೆಚ್ಚು ನಾವು ಸೂಕ್ತವಾದದ್ದು ಏನಪ್ಪ ಅಂದರೆ ನಾವೆಲ್ಲಿ ವಾಸಿಸ್ತಾ ಇದ್ದೀವೋ, ಎಲ್ಲಿ ಜೀವಿಸ್ತಾ ಇದ್ದೀವೋ ಆ ಪ್ರದೇಶದ ಸುತ್ತಮುತ್ತ ಸಹಜವಾಗಿ ಬೆಳೀತಕ್ಕಂತಹ ಹಣ್ಣುಗಳನ್ನು ನಾವು ಶ್ರೇಷ್ಠ ಅಂತ ನಾವು ಭಾವಿಸಬಹುದು. डॉक्टरों से बचने के लिए हम नीम कोड़ी तक खाने को तैयार हो सकते हैं। सेब तो रस और स्वाद में अगर आम से बढ़कर नहीं है तो घटकर भी नहीं. ಇಲ್ಲಿ ಲೇಖಕರು ಮುಂದುವರೆದು ಏನು ಹೇಳ್ತಿದ್ದಾರೆ, ಡಾಕ್ಟ್ರಿಂದ ಉಳಿಬೇಕಪ್ಪ ಅಂದರೆ ನಾವು ಇದೇನು ನೀಮ್ ಕೌಡಿ ಅಂದರೆ ಏನು, ಬೇವಿನ ಹಣ್ಣನ್ನಾದರೂ ನಾವು ತಿನ್ನೋದಕ್ಕೆ ರೆಡಿ ಆಗ್ತೀವಿ. ಅಂಥದ್ದು ಸೇಬೆ ಹಣ್ಣು ಅದು ಮಾವಿಗಿಂತ ರಸಭರಿತ ಅಲ್ಲದೇ ಇದ್ದರೂ ಕೂಡ ಕಡಿಮೆ ಏನೂ ಅಲ್ಲ. ಸೇಬು ಕೂಡ ಒಂದು ಒಳ್ಳೆ ಟೇಸ್ಟಿ ಆದಂತಹ ಒಂದು ಹಣ್ಣು, ಅದನ್ನ ಯಾಕೆ ತಿನ್ನಬಾರ್ದು ಅಂತ ಲೇಖಕರು ತಮ್ಮ ವಾದವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೈ. ಮೊದಲೇ ನಾವು ಮಾತಾಡಿದ ಹಾಗೆ ಸೇಬಿಗೆ ಈ ಒಂದು ಸ್ಟಾರ್ಡಮ್ ಅಂತೀರಾ ಅಥವಾ ಒಂದು ಸ್ಟೇಟಸ್ ಅಂತೀರಾ, ಅದು ಸಿಕ್ಕಿದೆ. ಸೇಬು ಅಂದ ತಕ್ಷಣವೇ ಆರೋಗ್ಯಕರವಾದಂಥ ಹಣ್ಣು, ಎಲ್ಲರೂ ತಿನ್ನಬೇಕಾದಂಥ ಹಣ್ಣು ಅನ್ನೋದು ನಮ್ಮ ಮನಸ್ಥಿತಿಗೆ ಒಗ್ಗಿ ಹೋಗಿದೆ. ಅಬ್ ವಹ ಕೇವಲ್ ಸ್ವಾದ್ ಕಿ ಚೀಜ್ ನಹಿ ಹೈ, ಉಸ್ಮೆ ಗುಣ್ ಬಿ ಹೈ. ಲೇಖಕರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಅದು ಬರೀ ಸ್ವಾದಕ್ಕಷ್ಟೇ ಸೀಮಿತ ಆಗಿಲ್ಲ ಸೇಬು ಅಂತಕ್ಕಂಥದ್ದು. ಆಹಾರ ರಸಭರಿತವಾದಂತಹ ಕಲರ್ಫುಲ್ ಆದಂತಹ ಆ ಹಣ್ಣು ಅಂತನ್ನೋದಷ್ಟೇ ಅಲ್ಲ, ಅದರಲ್ಲಿ ಗುಣಗಳು ಇದ್ದಾವೆ ಅಂತಕ್ಕಂಥದ್ದು ಸಾಬೀತಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಮ್ನೆ ದುಕಾನ್ದಾರ್ ಸೇ ಮೋಲ್ ಭಾವ್ ಕಿಯಾ ಅವರು ಆದ್ ಸೇರ್ ಸೇಬ್ ಮಾಂಗೆ. ನಾವೇನು ಮಾಡಿದ್ವಿ ಅಂದರೆ, ನಾವು ಅಂದರೆ ಯಾರು, ಲೇಖಕರು ಏನು ಮಾಡಿದ್ರು, ಅವರು ಕುದುರಿಸಿದ್ರು, ವ್ಯಾಪಾರವನ್ನು ಕುದುರಿಸಿದ್ರು. ಈಗ ಎಷ್ಟು ಕೊಡ್ತೀಯಪ್ಪ, ಹಿಂಗೆ ಕೊಡು ಅಂತ ಎಲ್ಲ ಇದು ಮಾಡಿದ್ರು. ಸೆಟ್ ಆಯಿತು. ಅವ್ರು ಏನು ಮಾಡಿದ್ರು, ಅರ್ಧ ಸೇರು ಅಂದರೆ ಹೆಚ್ಚು ಕಡಿಮೆ ಅರ್ಧ kg ಅಷ್ಟು ತೂಕದ, ಮೊದಲು ಅದನ್ನು ಸೇರು ಅಚ್ಚೆ ಅರ್ಧ ಸೇರು ಈ ಥರ ತೂಕ ಮಾಡ್ತಾಯಿದ್ರು. ಅವ್ರೇನು ಮಾಡಿದ್ರು, ಅರ್ಧ kg ಅಥವಾ ಅರ್ಧ ಸೇರನ್ನು ಕೊಂಡ್ಕೊಂಡ್ರು ಸೇಬನ್ನು. दुकानदार ने कहा, बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. ನೋಡ್ರಿ, ವ್ಯಾಪಾರಸ್ಥರದ್ದು ಕೂಡ ಒಂದು ಧರ್ಮ ಅಂತ ಇರುತ್ತೆ. ಅವರು ಕೂಡ ತಮ್ಮ ಗಿರಾಕಿಗಳನ್ನ ಅಥವಾ ತಮ್ಮ ಅಂಗಡಿಗೆ ಬಂದವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ, ಒಂದು ಒಳ್ಳೆಯ ಹಣ್ಣುಗಳನ್ನು ಕೊಟ್ಟು ಕಳಿಸಿದ್ರೆ ಮುಂದೆ ಆ ಗಿರಾಕಿ ಅಥವಾ ಆ ಹಣ್ಣನ್ನು ಕೊಂಡ್ಕೊಂಡು ಹೋದವರು ಪದೇ ಪದೇ ಬರ್ತಾರೆ. ಹಾಗೆ ನಿರಂತರವಾದಂಥ ಒಂದು ಸಂಬಂಧ ಸ್ಥಾಪನೆ ಆಗುತ್ತೆ. ಇವತ್ತಿನ ಲಾಭವನ್ನಷ್ಟೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಏನೋ ಅವ್ರಿಗೆ ನೋಡಲ್ಲ ಬಿಡು ಅಂತೇಳ್ಬಿಟ್ಟು ನಾವು ಯಾವ ರೀತಿ ಆ ರೀತಿ ಹಣ್ಣು ಹಾಕಿದರೆ ನಡೆಯಲ್ಲ. ಇಲ್ಲಿ ಹಣ್ಣಿನವ್ರು ನೋಡ್ರಿ ತುಂಬ ಚಾಲಾಕಿಯಿಂದ ಆಲ್ರೆಡಿ ಅರ್ಧ ಸೇರು ಕೊಡಪ್ಪ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದಾದಮೇಲೂ ಕೂಡ ಏನು ಹೇಳ್ತಿದ್ದಾರೆ, ತುಂಬ ಮಜವಾದ ಹಣ್ಣು ಬಂದಿದ್ದಾವೆ. ಎಲ್ಲಿಂದ ಬಂದಿದ್ದಾವೆ? ಕಾಶ್ಮೀರಿಂದ ಬಂದಿದ್ದಾವೆ. ನೀವು ತಗೊಂಡೋಗ್ರಿ, ನಿಮಗೆ ತಬಿಯತ್ ಖುಷಿ ಹೋ ಜಾಯಿಗೆ. ಅಂದರೆ ಇಲ್ಲಿ ತಬಿಯತ್ ಅಂದರೆ ಆರೋಗ್ಯ, ಇಲ್ಲಿ ಆರೋಗ್ಯದ ಸಂಬಂಧ ಅಲ್ಲ, ನೀವು ತಿಂದು ತುಂಬ ಖುಷಿ ಪಡ್ತೀರಾ ಅನ್ನೋ ಮಾತನ್ನು ಇವರು ಯಾರು, ಆ ಅಂಗಡಿಯವನು ಲೇಖಕರ ಮುಂದೆ ಹೇಳ್ತಾನೆ. ಲೇಖಕ್ ಸೆ ದುಕಾನ್ದಾರ್ನೇ ಕ್ಯಾ ಕಹಾ ಅಥವಾ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ ಅಂದರೆ ಈ ಉತ್ತರವನ್ನು ಬರೀಬಹುದು. ಏನಂತ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೇ ಹೈ, ಖಾಸ್ ಕಾಶ್ಮೀರಕ್ಕೆ, ಆಪ್ ಲೇ ಜಾಯೇ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ. ಇದನ್ನು ನಾವು ಆನ್ಸರಾಗಿ ಬರೀಬೋದು. ತುಂಬ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಇದು. मैंने रुमाल निकाल कर उसे देते हुए कहा, चुन चुन कर रखना. ಈಗ ನಾವು ಹೇಳಲ್ವಾ, ನಾವು ಒಂದು ಸಲ ಅಂಗಡಿಯಿಂದ ದೂರನೇ ನಿಂತಿರ್ತೀವಿ, ತುಂಬ ಒಳ್ಳೆ ಹಣ್ಣು ಹಾಕಪ್ಪ ಅಂತ ಹೇಳ್ತೀವಲ್ವ. ಇವರು ಕೂಡ ತಮ್ಮ ರುಮಾಲನ್ನು ಕೊಡ್ತಾ ಅಥವಾ ಚೀಲನೋ ಅಥವಾ ಆ ರುಮಾಲ್ ಅಂದರೆ ಟವಲ್ಲು ಅಥವಾ ಖರ್ಚೀಪು ಕೊಡ್ತಾ ಹೇಳಿದರು, ನೋಡಪ್ಪ ತುಂಬ ಆರಿಸಿ ಒಳ್ಳೆಯವನು ಆರಿಸಿ ಇಡಬೇಕು. ಆರಿಸಿ ಅಂದರೆ ಕೆಟ್ಟವನು ಆರಿಸಿ ಇಡಬೇಕಂತ ಅಲ್ಲ ಅರ್ಥ, ಆರಿಸಿ ಇಡಬೇಕಪ್ಪ ಅಂತ ಅಂದರು. ದುಕಾನ್ದಾರ್ನೇ ತರಾಜು ಉಠಾಯಿ ಔರ್ अपने नौकर से बोला, सुनो, आध सेर कश्मीरी सेब निकालला, चुनकर लाना. ಲೇಖಕರು ಹೇಳಿದ್ರಲ್ಲ, ಅದಕ್ಕೆ ಒಂದು ರೀತಿಯ ಒಂದು ಲೇಖಕರಿಗೂ ಸಮಾಧಾನ ಆಗಬೇಕು. ಮತ್ತು ಅದೇನೋ ಕೋಡ್ ವರ್ಡ್ ಥರ ಚುನ್ಕರ್ ಲಾನಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ, ಅಂದರೆ ಆರಿಸ್ಕೊಂಡು ತೊಗೊಂಬರಬೇಕು ಅಂತ ಆ ಅಂಗಡಿಯವನು ಯಾರಿಗೆ ಹೇಳ್ತಿದ್ದಾನೆ, ತನ್ನಲ್ಲಿರ್ತಕ್ಕಂಥ ನೌಕರನಿಗೆ ಹೇಳ್ತಿದ್ದಾನೆ. ನೋಡಿರಿ, ದುಕಾನ್ದಾರ್ನೇ ಅಪ್ನೇ ನೌಕರ್ಸಿ ಕ್ಯಾ ಕಹಾ ಅಂತ ಪ್ರಶ್ನೆ ಬಂದರೆ ಇದನ್ನು ಉತ್ತರವಾಗಿ ಹೇಳಬೇಕು. ಸುನೋ, ಆದ್ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲ, ಚುನ್ಕರ್ ಲಾನಾ ಅಂತಕ್ಕಂಥದ್ದು ಅದಕ್ಕೆ ಉತ್ತರ. 2 ಮಾರ್ಕ್ಸಿಗೆನ ಕ್ವಶನ್ಗೆ.
लौंडा 4 सेब लाया। दुकानदार ने तोला, एक लिफाफे में उन्हें रखा और रुमाल में बांधकर मुझे दे दिया। मैंने 4 आने उसके हाथ में रखे। ಏನು ಆ ಹುಡುಗ, ಲೌಂಡ ಅಂದರೆ ಆ ಹುಡುಗ 4 ಸೇಬೆಹಣ್ಣನ್ನು ತಂದ. ಆ ಅಂಗಡಿಯವನು ಅದನ್ನು ತೂಕ ಮಾಡಿ ಒಂದು ಪೇಪರ್ನ ಕವರಲ್ಲಿ, ಈ ಲಿಫಾಫ್ ಅಂತಕ್ಕಂಥ ಒಂದು ವರ್ಣ ನೀವು ನೆನ್ಪಿಟ್ಕೋಬೇಕು, ಮುಂದೆ ಗಿಲ್ಲು ಪಾಠದಲ್ಲೂ ಕೂಡ ಇದು ಬಳಕೆ ಆಗುತ್ತೆ ಈ ಪದನ. ಮತ್ತು ಅವನ್ನು ಇಟ್ಟು ಮತ್ತು ಆ ರುಮಾಲ್ ಕೊಟ್ಟಿದ್ರಲ್ಲ ಲೇಖಕರು, ಅದರಲ್ಲಿ ಅದನ್ನು ಕಟ್ಟಿ ಮುಜಿದೇದಿಯಾ ಅಂದರೆ ನನಗೆ ಕೊಟ್ಟರು, ಅಂದರೆ ಲೇಖಕರಿಗೆ ಕೊಟ್ಟರು. ಆ 4 ಆಣೆಯನ್ನು ಕೊಟ್ಟು, ಆಗಿನ ಕಾಲ ನೋಡಿ ಎಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ವು. ಅಂದರೆ ಅವತ್ತಿಗೆ ಅದು ಕೂಡ ಹೆಚ್ಚು ಅಂತಲೇ ಅಂದ್ಕೋಬೋದು. 4 ಆಣೆ ಅಂದರೆ ₹1 4 ಬರ್ತವೆ, ಆ ಥರದವು 25 ಪೈಸೆ ಅಂತೀವಲ್ವ ಅದು. ಆದರೆ ಆಣೆಯ ಲೆಕ್ಕಾಚಾರನೇ ಬೇರೆ, ಪೈಸೆಯ ಲೆಕ್ಕಾಚಾರನೇ ಬೇರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಆಣೆಯ ಲೆಕ್ಕದಲ್ಲಿ ನಾವೇನು ಮಾಡ್ತಾಯಿದ್ವಿ, 16 ಆಣೆ ಅಂದರೆ ₹1 ಅಂತೇಳ್ಬಿಟ್ಟು, 8 ಆಣೆ ಅಂದರೆ ಅದರಲ್ಲಿ ಅರ್ಧ, 4 ಆಣೆ ಅಂದರೆ ₹1 4 ಬರ್ತಾಯಿದ್ವು. ಆ 4 ಆಣೆಯನ್ನು ಕೊಟ್ಟು ಇವರು ಬಂದರು ಲೇಖಕರು. ಘರ್ ಆಕರ್ ಲಿಫಾಫಾ ಜ್ಯೋಂ ಕಾ ತ್ಯೋಂ ರಖ್ ದಿಯಾ. ಸಂಜೆ ಅಲ್ವಾ ಅವರು ಹೋಗಿದ್ದು, ನಿನ್ನೆ ಸಂಜೆ ಅಂತ ಹೇಳಿದ್ರಲ್ವಾ. ಇವರು ಇವತ್ತು ಬರೀತಿದ್ದಾರೆ ಈ ಕಥೆಯನ್ನು, ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ. ಮನೆಗೆ ಬಂದು ಅವರೇನು ಮಾಡಿದರು, ಆ ಒಂದು ಕವರನ್ನು, ಪೇಪರ್ನ ಕವರನ್ನು, ಪ್ಲಾಸ್ಟಿಕ್ ಕವರಲ್ಲ ಪೇಪರ್ನ ಕವರು, ಅದನ್ನು ಹೇಗೆ ಜ್ಯೋಂ ಕಾ ತ್ಯೋಂ ಅಂದರೆ ಹೇಗೆ ತಂದಿದ್ರು ಹಾಗೇ ಇಟ್ಟರು. ರಾತ್ ಕೋ ಸೇಬ್ ಯಾ ಕೊಯ್ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹೀ ಹೈ. ನಾವಾಗಲೇ ಹಣ್ಣಿನ ಬಗ್ಗೆ ಮಾತಾಡಬೇಕಾದ್ರೆ ಈ ಮಾತನ್ನು ಹೇಳೋದನ್ನು ಮರ್ತಿದ್ದೆ. ಆ ಹಣ್ಣನ್ನು ತಿಂತಕ್ಕಂತಹ ಸರಿಯಾದ ಟೈಮ್ ಏನಪ್ಪ ಅಂದರೆ ಬೆಳಗಿನ ಹೊತ್ತು. ನಾವು ಫಲಾಹಾರ ಅಂದರೆ ಬೆಳಿಗ್ಗೆ ನಾಷ್ಟ ಅಥವಾ ತಿಂಡಿ, ಟಿಫನ್ ಅಂತೀವಲ್ವಾ, ಅದರ ಬದಲಾಗಿ ನಾವು ಹಣ್ಣನ್ನು ತಿಂದರೆ ಅಥವಾ ಅದಕ್ಕಿಂತ ಮುಂಚೆ ನಾವು ತಿನ್ನಬೇಕು. ಊಟ ಆದ ನಂತರ ಬಾಳೆಹಣ್ಣು ತಿಂತಕ್ಕಂಥ ಒಂದು ಪದ್ಧತಿ ಇದೆ. ಬಟ್ ಆಯುರ್ವೇದ ಮತ್ತೊಂದು ಕಡೆ ಏನು ಹೇಳ್ತಾರಂದರೆ, ಆ ರೀತಿ ಊಟ ಆದಮೇಲೆ ಹಣ್ಣನ್ನು ತಿಂತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನಾವು ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಬೆಟರ್. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೇ. ಲೇಖಕರು ಹೇಳ್ತಿದ್ದಾರೆ ನೋಡ್ರಿ, ಹಣ್ಣು ತಿಂತಕ್ಕಂಥದ್ದಕ್ಕೆ ತುಂಬ ಒಳ್ಳೆಯ ಒಂದು ಸಂದರ್ಭ, ಸಮಯ ಅಂತಕ್ಕಂಥದ್ದು ಪ್ರಾತಃ ಕಾಲ ಅಂದರೆ ಬೆಳಗಿನ ಹೊತ್ತು ನಾವು ತಿನ್ನಬೇಕು. ಆಜ್ ಸುಬಹ ಮುಖ ಹಾತ್ ಧೋಕರ್ ನಾಷ್ಟ ಕರ್ನೆ ಕೆ ಲಿಯೆ ಏಕ್ ಸೇಬ್ ನಿಕಾಲಾ ತೋ ಸಡಾ ಹುವಾ ಥಾ. ಅಂದರೆ ಇವತ್ತು ಬೆಳಗ್ಗೆ ಕೈಕಾಲು ಮುಖವನ್ನು ತೊಳೆದು, ಇವತ್ತಿನ ಬೆಳಗ್ಗೆ ಅಂದರೆ 100 ವರ್ಷದ ಹಿಂದಿನ ಲೇಖಕರಿಗೆ ಅವತ್ತಿನ ಅಂದಿನ ಬೆಳಗ್ಗೆ ಮುಂಜಾನೆ ಅವರೇನು ಮಾಡಿದ್ರು, ಕೈಕಾಲು ಮುಖ ತೊಳೆದು ಟಿಫನ್ ಮಾಡೋದನ್ನ ಅಂತೇಳ್ಬಿಟ್ಟು, ಅಂದರೆ ಹಣ್ಣನ್ನೇ ಅವರು ಟಿಫನ್ನಾಗಿ ಸೇವಿಸೋದಕ್ಕೆ ಅವ್ರೇನು ಮಾಡ್ತಾರೆ, ಒಂದು ಸೇಬನ್ನು ಆ ಕವರಿಂದ ಹೊರಗಡೆ ತೆಗಿತಾರೆ. ಆದರೆ ಅದು ಕೊಳ್ತೋಗಿತ್ತು. ಸಡಾ ಹುವಾಥ ಅಂದರೆ ಕೊಳ್ತೋಗಿತ್ತು. ₹1 ಆಕಾರ ಮೇ ಚಿಲ್ಕ ಗಲ್ ಗಯಾ ಥಾ. ₹1 ಆಕಾರದಲ್ಲಿ, ಆವಾಗಿನ ರೂಪಾಯಿ ಈಗಿನ ಇಷ್ಟೇ ಬರುತ್ತಲ್ವಾ ರೂಪಾಯಿ, ನೀವು ನೋಡಿದ್ದೀರಾ ಹೊಸ ರೂಪಾಯಿನ. ಆ ರೂಪಾಯಿ ಅಲ್ಲ, ಅವತ್ತು ಹೆಚ್ಚು ಕಡಿಮೆ 11.25 ಗ್ರಾಮ್ ಬೆಳ್ಳಿಯ ಒಂದು ನಾಣ್ಯ ಬರ್ತಾಯಿತ್ತು. ಅವತ್ತಿಗೆ ₹1ಗೆ 11.25 ಗ್ರಾಮು ಬೆಳ್ಳಿಯ ನಾಣ್ಯ ಬರ್ತಾಯಿತ್ತು. ಅದು ತುಂಬ ದೊಡ್ಡದಾಗಿರ್ತಾಯಿತ್ತು. ಆ ನಾಣ್ಯದ ಆಕಾರದಲ್ಲಿ ಆ ಸೇಬೆಹಣ್ಣು ಕೊಳ್ತೋಗಿತ್ತು. ಸಮझा ರಾತ್ ಕೋ ದುಕಾನ್ದಾರನೇ ದೇಖಾನ ಹೋಗ. 4 ಹಣ್ಣಲ್ಲಿ ಒಂದು ಕೊಳ್ತೋಗಿದ್ರೆ ಅಷ್ಟೇನು ಬೇಸರ ಆಗಲ್ಲ, ಲೇಖಕರಿಗೂ ಆಗಲಿಲ್ಲ. ಅವರೇನು ಅಂದ್ಕೊಂಡ್ರು, ಅಂಗಡಿಯವನು ನೋಡಿಲ್ಲ ಬಿಡು, ಅಥವಾ ಅಂಗಡಿಯಲ್ಲಿ ಆ ನೌಕರ ಕೊಟ್ಟನಲ್ಲ ಅವನು ನೋಡ್ಕೊಳ್ಳದೆ ಕೊಟ್ಟ ಬಿಡು, ಈತನು ನೋಡ್ದಲೇ ತೂಕ ಮಾಡಿ ಕವರಿಗೆ ಹಾಕ್ದ ಬಿಡು ಅಂತ ಅಂದ್ಕೊಂಡ್ರು. ದೂಸರಾ ನಿಕಾಲ. ದೂಸರಾ ಅಂದರೆ ಎರಡನೇದನ್ನು ತೆಗೆದ್ರು ಲೇಖಕರು. ಮಗರ್ ಆಧಾ ಸಡಾ ಹುವಾಥ. ಇದು ಅರ್ಧ ಏನಾಗಿತ್ತು, ಕೊಳ್ತೋಗಿತ್ತು. ಅದು ₹1 ಆಕಾರದಲ್ಲಿ ಕೊಳ್ತೋಗಿತ್ತು, ಆದರೆ ಇದು ಅರ್ಧನೇ ಕೊಳ್ತೋಗಿತ್ತು. ಅಬ್ ಸಂದೇಹ ಹುವಾ. ಈಗ ಡೌಟ್ ಬಂತು, ಈಗ ಅನುಮಾನ ಬಂತು. ಯಾರಿಗೆ? ನಮ್ಮ ಲೇಖಕರಿಗೆ. ದುಕಾನ್ದಾರನೇ ಮುಜೆ ಧೋಖಾ ತೋ ನಹೀ ದಿಯಾ ಹೈ. ನಾನು ನೋಡಿ ತಗೊಂಡಿಲ್ಲ ಅಂತೇಳ್ಬಿಟ್ಟು ಅಂಗಡಿಯವನಿಗೆ ನಂಬಿ ನಾವು ಕೊಟ್ಟನಲ್ಲ ನಾನು, ಅದಕ್ಕೆ ತಕ್ಕನಾದಂಥ ಶಾಸ್ತಿ ಮಾಡಿದ್ದಾನೆ ಅಂತೇಳ್ಬಿಟ್ಟು ಲೇಖಕರು ಭಾವಿಸಿದರು. ಯಾರಾದರೂ ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಕೆಲಸವನ್ನು ಒಪ್ಪಿಸಿದಾಗ ನಾವು ಅಷ್ಟೇ ಶ್ರದ್ಧೆಯಿಂದ, ಅವರೇ ಆರಿಸ್ಕೊಂಡ್ರು ಕೂಡ ಅಷ್ಟು ಒಳ್ಳೆಯದು ಆರಿಸ್ಬಾರ್ದು, ಅಷ್ಟು ಒಳ್ಳೆಯ ಹಣ್ಣನ್ನು ನಾವು ಆರಿಸ್ಕೊಡ್ಬೇಕು, ಅಥವಾ ಅಷ್ಟು ಒಳ್ಳೆಯ ಡೀಲ್ನ ನಾವು ಮಾಡಿಕೊಡ್ಬೇಕು. ನೀವು ವಿದ್ಯಾರ್ಥಿಗಳು, ನಾಳೆ ನಿಮ್ಮಲ್ಲಿ ಕೂಡ ಅನೇಕ ಜನ ಥರದ ಬಿಸ್ನೆಸ್ಗಳು ಮಾಡ್ತೀರಾ. ನಾವು ಯಾವತ್ತೂ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಆಗಬೇಕಪ್ಪ ಅಂದರೆ ಮೊದಲನೇ ಕಂಡೀಷನ್ ಏನಪ್ಪ ಅಂದರೆ, ನಮ್ಮ ಗ್ರಾಹಕರು ಏನಿದ್ದಾರೋ ಅವರಿಗೆ ಅತ್ಯಂತ ಒಳ್ಳೆಯ ಡೀಲನ್ನು ನಾವು ಮಾಡಿಕೊಡ್ಬೇಕು. ಅವರು ಸಂತೋಷಗೊಳ್ಬೇಕು, ಅವರು ಸಕ್ಸಸ್ ಆಗಬೇಕು, ನಮ್ಮ ಗ್ರಾಹಕರು ಸಂತೃಪ್ತಿಯನ್ನು ಹೊಂದಿರಬೇಕು. ಹಾಗಾಗಿ ಅವರು ಸಂತೃಪ್ತಿಯನ್ನು ಹೊಂದಿದರೆ ನಮಗೆ ಇನ್ನೊಂದಷ್ಟು ಗ್ರಾಹಕರು ಸಿಗ್ತಾರೆ. ಮತ್ತೆ ಈಗ ಒಳ್ಳೆ ಸೇಬನ್ನು ಕೊಟ್ಟಿದ್ರೆ ಲೇಖಕರು ಏನು ಮಾಡ್ತಾಯಿದ್ರು, ಮತ್ತೆ ಅದೇ ಅಂಗಡಿಗೆ ಹೋಗ್ತಾಯಿದ್ರು.
ಅಷ್ಟೇ ನಂಬಿಕೆಯಿಂದ ರುಮಾಲು ಕೊಡ್ತಾಯಿದ್ರು, ಅಷ್ಟೇ ವಿಶ್ವಾಸದಿಂದ ಅವನು ಕೊಂಡ್ಕೊಂಡ್ಬಂದು ಖುಷಿಯಾಗಿರ್ತಾಯಿದ್ರು. ಲೇಖಕರು ಖುಷಿಯಾಗಿರ್ತಾಯಿದ್ರು, ಅಂದರೆ ಗ್ರಾಹಕರು ಖುಷಿಯಾಗಿರ್ತಾಯಿದ್ರು, ವ್ಯಾಪಾರಸ್ಥ ಕೂಡ ಖುಷಿಯಾಗಿರ್ತಾ ಇದ್ದ. ನಾವು ಈ ಹೊತ್ತಿನ ಈ ಕ್ಷಣದ ಲಾಭಕ್ಕೆ ಯಾವತ್ತೂ ಕೂಡ ನಾವು ಕಾಂಪ್ರಮೈಸ್ ಆಗಲೇಬಾರ್ದು. ತೀಸರಾ ಸೇಬ್ ನಿಕಾಲ, ಹಾಗೆಯೇ ಒಟ್ಟು 4 ಸೇಬಲ್ಲ, 3ನೇ ಸೇಬನ್ನು ಕೂಡ ತೆಗೆದ್ರು ಲೇಖಕರು. ಸಡಾತು ನಾಥ, ಇದೇನು ಕೊಳ್ತೋಗಿರಲಿಲ್ಲ. ಮಗರ್ ಅಂದರೆ ಆದರೆ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಗ್ಯಾಥ, ಒಂದು ಕಡೆಯಿಂದ ಒತ್ತರಿಸ್ದಂಗೆ ಆಗ್ಬಿಟ್ಟು ಒಂಥರ ಅದರ ವಿರೂಪಗೊಂಡಿತ್ತು ಆ ಒಂದು 3ನೆಯ ಸೇಬು. ಚೌಥ ಅಂದರೆ 4th ಒನ್, 4ನೇದು. ಚೌಥ ದೇಖ ಎತ್ತೋ ಬೇದಾಗ್ ಥಾ, ಈ 4ನೇದು ಮಾತ್ರ. ದಾಗ್ ಅಂದರೆ ಒಂದು ಕಲೆ, ಬೇದಾಗ ಅಂದರೆ ಏನೂ ಕಲೆ ಇರಲಿಲ್ಲ. ಮಗರ್ ಇಲ್ಲೂ ಕೂಡ ಆದರೆ, ಮಗರ್ ಅಂದರೆ, ಅಗರ್ ಅಂದರೆ, ಫಿರ್ಬಿ ಅಂದರೆ, ಅಂದರೆ, ಪರಂತು ಅಂದರೆ ಇವೆಲ್ಲವೂ ಕೂಡ ಆದರೆ ಅಂತಲೇ ಅರ್ಥ. ಉಸ್ಮೆ ಈ ಕಾಲ ಸುರಾಗ್ತ, ಅದರಲ್ಲಿ ಕಪ್ಪು ಒಂದು ರಂಧ್ರ ಇತ್ತು. ಜೈಸಾ ಅಕ್ಸರ್ ಬೋರೊಮ್ಮೆ ಹೋತಾ ಹೇ, ಬೋರೆಹಣ್ಣು ಬಾರೆಹಣ್ಣು ಅಂತೀವಲ್ವ, ಅದರಲ್ಲಿ ಈಗ ಪೆಸ್ಟಿಸೈಡ್ ವಿಪರೀತ ಹಾಕಿ ಈ ಹಣ್ಣುಗಳಲ್ಲಿ ನಾವು ಹುಳ ಬೀಳೋದನ್ನು ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಬದನೆಕಾಯಲ್ಲಿ ಯಾವಾಗಾದರೂ ನೀವು ನೋಡ್ಬೋದು ನೋಡ್ರಿ, ಒಂದು ರಂಧ್ರ ಇರುತ್ತೆ, ಅದರೊಳಗಡೆ ಹುಳ ಹೋಗಿರುತ್ತೆ ಅಥವಾ ಹುಳ ಹೊರಗಡೆ ಬಂದಿರುತ್ತೆ, ಆ ರೀತಿಯ ರಂಧ್ರ ಅದರಲ್ಲಿತ್ತು. ಕಾಟ ಅಥವಾ ಭೀತರ್ ವೈಸೆ ಹಿ ಧಬ್ಬೆ ಜೈಸೆ ಬೇರ್ ಮೇ ಹೋತೆ ಹಿ, ಅದೇನಾಗುತ್ತೆ, ಆ ಥರ ಹುಳ ಬಿದ್ದಿರ್ತಕ್ಕಂಥ ಬಾರೆಹಣ್ಣನ್ನು ನಾವು ಓಪನ್ ಮಾಡಿದ್ರೆ ಅದರಲ್ಲಿ ಕಪ್ಪು ಕಲೆಗಳು ಇರ್ತವೆ ಒಳಗಡೆ. ಹಾಗೆಯೇ ಇದರಲ್ಲೂ ಕೂಡ ಕಪ್ಪು ಕಲೆ ಆಗಿತ್ತು, ಬೇಗ ಕಪ್ಪಾಗಿಬಿಡುತ್ತೆ ಸೇಬೆಹಣ್ಣು. ಯಾಕಂದರೆ ಐರನ್ ಕಂಟೆಂಟ್ ಅದರಲ್ಲಿ ಭಾಳ ಜಾಸ್ತಿ ಇರೋದ್ರಿಂದ ಗಾಳಿಗೆ ಅಂದರೆ ಮಾಯಿಶ್ಚರ್ಗೆ ಅದೇನಾಗುತ್ತೆ, ಕಪ್ಪಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಏಕ್ ಸೇಬ್ ಭಿ ಖಾನೆ ಲಾಯಕ್ನಂತಹ 4 ತಂದಿದ್ರು, 4 ಕೂಡ ಒಂದು ಸೇಬೆಹಣ್ಣು ಕೂಡ ತಿನ್ನೋದಕ್ಕೆ ಲಾಯಕ್ಕಾಗಿರಲಿಲ್ಲ, ಯೋಗ್ಯವಾಗಿರಲಿಲ್ಲ ಅಂತೇಳ್ಬಿಟ್ಟು ಲೇಖಕರಲ್ಲಿ ಹೇಳ್ತಿದ್ದಾರೆ. 4 ಆನೆ ಪೈಸೋಂ ಕಾ ಇತ್ನಾ ಗಮನ ಹುವಾ ಜಿತ್ನಾ ಸಮಾಜಕ್ಕೆ ಇಸ್ ಚಾರಿತ್ರಿಕ ಪತನ್ಕ, ಲೇಖಕರಿಗೆ ತಾನು 4 ಆನೆ ಕಳ್ಕೊಂಡಲ್ಲ ಅಂತ ಬೇಸರ ಇಲ್ಲ. ಅದಕ್ಕಿಂತ ಹೆಚ್ಚಿನ ಬೇಸರ ಏನಾಯ್ತಪ್ಪ ಅಂದರೆ, ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಯಾಕೆ ಹೀಗೆ ಮಾಡ್ತಿದ್ದಾರೆ. ಈಗ ತಂದೆ ತಾಯಿ ಆಗಲಿ ಗುರುಗಳಾಗಲಿ ನಿಮಗೆ ಹೇಳ್ತಾ ಇರ್ತಾರೆ, ಹೀಗೆ ಓದ್ರಿ, ಹೀಗಿರ್ರಿ, ಹೀಗೆ ನಡವಳಿಕೆಯಿಂದ ಇದು ಮಾಡ್ಕೊಳ್ರಿ ಅಂತ. ಆದರೆ ವಿದ್ಯಾರ್ಥಿಗಳಾಗಿದ್ದಾಗ ನಾವು ಅವನ್ನ ಕೇಳೋದೇ ಇಲ್ಲ, ಇಗ್ನೋರ್ ಮಾಡ್ತೀವಿ. ಯಾಕೆ ಹೀಗೆ ಇಗ್ನೋರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗಲ್ಲ. ನಾವಾಗಲೂ ಸಣ್ಣವರಿದ್ದಾಗ ಹಾಗೆ ಇಗ್ನೋರ್ ಮಾಡಿರೋದಕ್ಕೆ ನಾವು ತಲುಪಬೇಕಾದಂತಹ ಒಂದು ಗಳಿಸಬೇಕಾದಂತಹ ಸ್ಥಾನಮಾನ ಗಳಿಸಿಲ್ಲ ಅಂತೇಳಿ ಹಿರಿಯರು ಯಾವಾಗಲೂ ಕೂಡ ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಬುದ್ಧಿವಾದನ. ಅದನ್ನು ನಾವು ಕೇಳಿ ತಿಳಿಬೇಕು. ಇವರು ಚಾರಿತ್ರಿಕ ಅಧಪತನ ಹೇಗೆ ಅಂದರೆ, ಚಾರಿತ್ರಿಕ ಅಂದರೆ ವ್ಯಕ್ತಿತ್ವ ಹೇಗೆ ಕುಂಠಿತಗೊಳ್ತಾ ಇದೆಯಲ್ಲ ಸಮಾಜದಲ್ಲಿ, ಒಬ್ರಿಗೊಬ್ರು ಮೋಸ ಮಾಡೋದರಲ್ಲೇ, ಒಬ್ರಿಗೊಬ್ರಿಗೆ ತೊಂದರೆ ಕೊಡೋದ್ರಲ್ಲೇ ಇದ್ದಾರಲ್ಲ ಅಂತೇಳ್ಬಿಟ್ಟು ಲೇಖಕರಿಗೆ ಭಾಳ ನೋವಾಯಿತು. ದುಕಾನ್ದಾರ್ನೇ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಖೆಬಾಜಿ ಕಾ ವ್ಯವಹಾರ ಕಿಯಾ, ಅಂದರೆ ಅಂಗಡಿಯವನು ಬೇಕಂತಲೇ, ಜಾನ್ ಬೂಜ್ಕರ್ ಅಂದರೆ ಬೇಕು ಅಂತಲೇ ಆತ ಏನು ಮಾಡ್ದ, ಪ್ರಜ್ಞಾಪೂರ್ವಕವಾಗಿ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿಯೇ ಆತ ಏನು ಮಾಡ್ದ, ನನ್ನ ಜೊತೆಗೆ ಅಂದರೆ ಲೇಖಕರ ಜೊತೆಗೆ ಧೋಖೆಬಾಜಿಕ ಅಂದರೆ ಮೋಸದ ವ್ಯವಹಾರ ಅಂದರೆ ವ್ಯಾಪಾರವನ್ನು ಮಾಡ್ದ. ಏಕ್ ಸೇಬ್ ಸಡಾ ಹುವಾ ಹೋತಾ ತೋ ಮೈ ಉಸ್ಕೋ ಕ್ಷಮಾ ಯೋಗ್ಯ ಸಮಸ್ತ, ಅಂದರೆ ಒಂದೇ ಒಂದು ಸೇಬೆಹಣ್ಣನ್ನು ಕೊಡ್ತೋಗಿದ್ರೆ ಕತ್ಲಾಗಿದ್ಬಿಡು, ಕತ್ಲಲ್ಲಿ ನೋಡ್ಕೊಂಡಿಲ್ಲ ಬಿಡು ಅಂತೇಳ್ಬಿಟ್ಟು ನಾನು ಆತನಿಗೆ ಕ್ಷಮಿಸ್ತಾ ಇದ್ನೋ ಏನೋ, ಇಗ್ನೋರ್ ಮಾಡ್ತಿದ್ನೋ ಏನೋ. ಸೋಚ್ತಾ ಉಸ್ಕಿ ನಿಗಾಹ್ ನಾ ಪಡಿ ಹೋಗಿ ಮಗರ್ ಚಾರೋಂಕೆ ಚಾರೋ ಖರಾಬ್ ನಿಕಲ್ ಜಾಯೇ, ಅಂದರೆ 4ಕ್ಕೂ 4 ಇದು ಕೆಟ್ಟಿರೋದ್ರಿಂದ ಇದು ಲೇಖಕ ಏನಂದ್ಕೊಳ್ತಿದ್ದಾರೆ, ಲೇಖಕರು ಇದು ಅಂಗಡಿಯವನು ಬೇಕು ಅಂತ ನನಗೆ ಮಾಡಿರ್ತಕ್ಕಂಥ ಮೋಸ ಅಂತ ಅವರು ಭಾವಿಸ್ತಿದ್ದಾರೆ. ಅದು ತಕ್ಕ ಮಟ್ಟಿಗೆ ನಿಜ ಕೂಡ ಹೌದು. ಏತೋ ಸಾಫ್ ಧೋಖಾ, ಇದು ಅಂತೂ ಸರಾಸರಿ ಇದು ಮೋಸನೇ ಅಂತ ಅವರು ಹೇಳ್ತಾ ಇದ್ದಾರೆ. ಮಗರ್ ಇಸ್ ಧೋಖೆ ಮೇ ಮೇರಾ ಭಿ ಸಹಯೋಗ ಥಾ, ಆದರೆ ಇಲ್ಲಿ ಮಗರನ್ನ ಪದೇ ಬಳಸ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಅವನಷ್ಟೇ ತಪ್ಪಿತಸ್ಥ ಅಲ್ಲ, ಅಥವಾ ಕೊಟ್ಟ ನೌಕರನಷ್ಟೇ ತಪ್ಪಿತಸ್ಥ ಅಲ್ಲ, ನಾನು ಕೂಡ ಈ ಮೋಸದ ವ್ಯವಹಾರದಲ್ಲಿ ನನ್ನ ಸಹಯೋಗನೂ ಇದೆ, ನನ್ನ ಸಹಭಾಗಿತ್ವನೂ ಇದೆ, ನನ್ನ ಸಹಕಾರನೂ ಇದೆ, ನಾನು ಕೂಡ ಗೊತ್ತಿಲ್ಲದೇನೋ ಏನು ಮಾಡಿದ್ದೀನಿ, ಅದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಲೇಖಕರು ಹೇಳ್ತಿದ್ದಾರೆ. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಖಾ ದೇನೆ ಕಿ ಪ್ರೇರಣಾ ಥಿ, ತಗೊಳಪ್ಪ ಈ ರುಮಾಲಲ್ಲಿ ಕಟ್ಟು ಅಂತ ಕೊಟ್ಟರಲ್ಲ, ಅದು ಪ್ರೇರಣೆಯಾಗಿ ತಗೊಂಡ್ರು. ಆದರೆ ನಾವು ನೆನಪಲ್ಲಿ ಇಟ್ಕೋಬೇಕು, ನಾವೇನಾದರೂ ಕೂಡ ನಾಳೆ ಯಾವುದಾದ್ರೂ ವ್ಯಾಪಾರ ಮಾಡಿದರೆ ನಮ್ಮನ್ನು ಯಾರು ಎಷ್ಟು ಜಾಸ್ತಿ ನಂಬ್ತಾರೋ ನಾವು ಅದಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಿನ ನಾವು ರಿಟರ್ನ್ಸ್ ಅವರಿಗೆ ಕೊಡೋದಕ್ಕೆ ಅವರು ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ನಲ್ಲ, ಉದಾಹರಣೆ ಹಣ್ಣನ್ನು ತಗೊಂಡ್ರೆ ನಾವು ಹಣ್ಣು ಮಾರ್ತಾಯಿದ್ದೀವಿ, ಯಾರು ನಮ್ಮನ್ನು ನಂಬಿ ಇದರಲ್ಲಿ ಒಂದು 4 kg ಹಣ್ಣು ಹಾಕ್ರಿ ಅಂತ ಹೇಳ್ತಿದ್ದಾರೆ. ನಾವು ಎಂಥ ಹಣ್ಣು ಹಾಕಬೇಕು, ಅವ್ರು ಆರಿಸಿದ್ರೂ ಅಷ್ಟು ಒಳ್ಳೆಯ ಹಣ್ಣನ್ನು ಆರಿಸಬಾರ್ದು. ಯಾಕಂದರೆ ಹಣ್ಣಿನ ಬಗ್ಗೆ ಹಣ್ಣಿನ ವ್ಯಾಪಾರಸ್ಥನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾವ ಹಣ್ಣು ಒಳ್ಳೆಯದು, ಯಾವ ಹಣ್ಣು
ಕೆಟ್ಟದ್ದು ಅಥವಾ ಅಷ್ಟು ಸ್ವೀಟ್ ಅಲ್ಲದೆ ಇರತಕ್ಕಂಥದ್ದು ಅಂತ. ನಾವು ಒಳ್ಳೆಯದನ್ನೇ ನಾವು ಕೊಡಬೇಕು. उसने भांप लिया कि यह महाशय अपनी आंखों से काम लेने वाला जीव नहीं है और ना इतने चौकस है कि घर से लौटने ಆಯೆ. ಅಂದರೆ ಈ ಕೆಟ್ಟೋಗಿದೆ ನೋಡಪ್ಪ ಅಂತೇಳ್ಬಿಟ್ಟು ವಾಪಸ್ ತಂದು ಕೊಡೋದಾಗಲಿ ಅಥವಾ ಕವರಲ್ಲಿ ಕಟ್ಕೊಟ್ಟಾಗ ಅದನ್ನು ಬಿಚ್ಚಿ ನೋಡೋದಾಗಲಿ ಮಾಡಲ್ಲ, ಈತ ಅಷ್ಟು ಜಾಗೃತನಾಗಿಲ್ಲ ಅಂತ, ಜಾಗೃತಿ ಅಂತ ಅನ್ಬೋದು, ಅಷ್ಟು ಜಾಗೃತನಲ್ಲ ಈತ ಅಂತ ಆತ ಅಂದ್ಕೊಂಡ್ರು. ಸ್ವಲ್ಪ ಬೇಜವಾಬ್ದಾರಿ, ಅಷ್ಟು ಜವಾಬ್ದಾರಿ ಇಲ್ದಿರ್ತಕ್ಕಂಥ ವ್ಯಕ್ತಿ ಅಂತ ಲೇಖಕನಿಗೆ ಆತ ಯಾರು ಆ ಅಂಗಡಿಯವನು ಅಂದ್ಕೊಂಡಿದ್ದ. ಆದ್ಮಿ ಬೇಯಿಮಾನಿ ತಭಿ ಕರ್ತಾ ಹೈ ಜಬ್ ಉಸೆ ಅವಸರ ಮಿಲ್ತಾ ಹೈ. ಅಂದರೆ ಮನುಷ್ಯ ಅವಕಾಶ ಸಿಕ್ಕಾಗ ಮೋಸ ಮಾಡೇ ಮಾಡ್ತಾನೆ, ಅಪ್ರಾಮಾಣಿಕ ಆಗೇ ಆಗ್ತಾನೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಆದರೆ ನಾವು ಹಾಗೆ ಮಾಡೋದು ಬೇಡ. ಬೇಯಿಮಾನಿ ಕಾ ಅವಸರ ದೇನಾ ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಯಾ ಸಹಜ ವಿಶ್ವಾಸೆ ಬೇಯಿಮಾನಿ ಮೇ ಸಹಯೋಗ ದೇನ ಹೈ. ಅಂದರೆ ನಾವು ಈ ರೀತಿ ನಂಬ್ತಕ್ಕಂಥದ್ದು ಒಂದು ರೀತಿ ಒಳ್ಳೆಯದು, ನಂಬಿಕೆ ವಿಶ್ವಾಸನೇ ನಮ್ಮ ಜೀವನ. ಆದರೆ ಭಾಳ ಜನ ಅಲ್ಲದೇ ಇದ್ದರೂ ಕೂಡ ಒಂದಷ್ಟು ಜನ ಆದರೂ ಕೂಡ ಏನು ಮಾಡ್ತಾರೆ, ಆ ನಂಬಿಕೆಗೆ ದ್ರೋಹವನ್ನು ಬಗಿತಾರೆ. ಅದನ್ನು ನಾವು ನೆನಪಲ್ಲಿಟ್ಕೋಬೇಕು. ಪढ़े लिखे ಬಾಬುವು ಅವ್ರ ಕರ್ಮಚಾರಿಯು ಪರ್ತು ಅಪ್ ಕೋಯಿ ವಿಶ್ವಾಸ ನಹಿ ಕರ್ತಾ. ಆ ದಿನಗಳಲ್ಲೇ ಈ ಓದಿರ್ತಕ್ಕಂತಹ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಮತ್ತು ಕರ್ಮಚಾರಿಗಳಂದರೆ ಅಲ್ಲಿರ್ತಕ್ಕಂಥ ನೌಕರರ ಬಗ್ಗೆ ಯಾರು ಕೂಡ ವಿಶ್ವಾಸನೇ ಇರಿಸೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಕಿಸಿ ಥಾನೆ ಯಾ ಕಚೇರಿ ಯಾ ಮುನ್ಸಿಪಾಲ್ಟಿ ಮೇ ಚಲೆ ಜಾಯಿಯೇ ಆಪ್ಕಿ ಐಸಿ ದುರ್ಗತಿ ಹೋಗಿ ಕಿ ಆಪ್ ಬಡಿ ಸೆ ಬಡಿ ಹಾನಿ ಉಠಾಕರ್ ಭಿ ಉಧರ್ ನಾ ಜಾಯಂಗೆ. ನಮಗೇನಾದರೂ ಕೆಲಸ ಆಗಬೇಕು ಅಂತೇಳ್ಬಿಟ್ಟು ಯಾವುದೋ ಠಾಣೆನೋ ಯಾವುದೋ ಆಫೀಸು ಅಥವಾ ಮುನ್ಸಿಪಾಲ್ಟಿಗೋ ಎಲ್ಲನೋ ನಾವು ಹೋದರೆ ಅಲ್ಲಿ ಲಂಚದ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇನ್ನೊಂದು ಸಲ ನಾವು ಆ ಕಡೆ ತಲೆನೇ ಹಾಕಬಾರ್ದು ಅಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಅಂತ ಇಲ್ಲಿ ಲೇಖಕರು ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ಮಾತಾಡ್ಬೇಕಾದ್ರೆ ಏನು ಹೇಳ್ತೀವಿ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ, ನಾವು ಹಂಗೆ ಗೊತ್ತಿರಲಿಲ್ಲಪ್ಪ ಅಂತ ಹೇಳ್ತೀವಿ. ಆದರೆ ಎಲ್ಲ ಕಾಲದಲ್ಲೂ ಕೂಡ ನೀವು ಕೂಡ ನಾಳೆ ದೊಡ್ಡವರಾದಾಗ ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಮುಂದೆ ನೀವು ಅದನ್ನೇ ಹೇಳೋದು, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ, ನಾವು ಹಾಗೆ ಎಲ್ಲರಿಗೂ ಗೌರವ ಕೊಡ್ತಿದ್ವಿ, ಈ ಥರ ಏನೋ ಹೇಳ್ತಿರಲ್ವ. ಲೇಖಕರು ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ. ಪಹಲೆ ಐಸಾ ನಹಿತ, ಮೊದಲು ಹೀಗಿರಲಿಲ್ಲ. ಯಾವಾಗ ಲೇಖಕರು ಚಿಕ್ಕವರಾಗಿದ್ದಾಗ ಹೀಗಿರಲಿಲ್ಲ. ವ್ಯಾಪಾರಕ್ಕೆ ಸಾಕು ಬನ್ನಿ ಹೋಯ್ತಿ. ವ್ಯಾಪಾರಿಗಳಿಗೆ ತಮ್ಮದೇ ಆದಂಥ ಒಂದು ಪ್ರಾಮಾಣಿಕತೆ, ತಮ್ಮದೇ ಆದಂಥ ಒಂದು ವರ್ಚಸ್ಸು ಇತ್ತು. ಯೋನ್ ತೋಲ್ ಮೇ ಚಾಹೆ ಚಟಾಕ್ ಆಧಾ ಚಟಾಕ್ ಕಸ್ಲೆ ಲೇಕಿನ್ ಆಪ್ ಉನ್ಹೇ 5 की जगह भूल से 10 के नोट दे आते तो आपको घबराने की कोई ज़रूरत ना थी. ಬೇಕಾದ್ರೆ ತೂಕದಲ್ಲಿ ಚಟಾಕು, ಅರ್ಧ ಚಟಾಕು ಅಂದರೆ 50 ಗ್ರಾಮ್ 100 ಗ್ರಾಮ್ ಹೆಚ್ಚು ಕಡಿಮೆ ಮಾಡ್ತಿದ್ರಂತೆ. ಅದು ಮಾಡಬಾರ್ದು. ಅದು ಲೇಖಕರು ಯಾಕೆ ಸರಿ ಅಂತ ಅಂದ್ಕೊಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಆ ಥರ ಏನಾದರೂ ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಿದರೂ ಕೂಡ ನಾವು 5 ರೂಪಾಯಿ ಕೊಡೋ ಜಾಗದಲ್ಲಿ 10 ರೂಪಾಯಿ ಕೊಟ್ಟು ಬಂದ್ವಿ, 10 ರೂಪಾಯಿ ನೋಟನ್ನು ಕೊಟ್ಟು ಬಂದ್ವಿ ಅಂದರೆ ನಾವು ಹೆದರಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ನೋಡ್ರಿ, ಅವತ್ತಿಗೆ 4 ಕಾಣೆಗೆ ಅಂದರೆ 1 ರೂಪಾಯಿಗೆ 2 kg ಸೇಬೆಹಣ್ಣು ಬರ್ತಕ್ಕಂಥ ಕಾಲ ಅದು. ಈಗ ನೀವು ಯೋಚನೆ ಮಾಡ್ಬೋದು 5 ರೂಪಾಯಿ ಅಥವಾ 10 ರೂಪಾಯಿಗೆ ಎಷ್ಟು ಬೆಲೆ ಇರುತ್ತೆ ಅಂತ. ಆಪ್ಗೆ ರೂಪಾಯಿ ಸುರಕ್ಷಿತೆ ಅಂಥವ್ರ ಕೈ ಕೊಟ್ಟು ಬಂದಾಗ ನಮ್ಮ ದುಡ್ಡು ತುಂಬ ಸುರಕ್ಷಿತವಾಗಿ ಇರ್ತಾ ಇದ್ವು. मुझे याद है एक बार मैंने मुहर्रम के मेले में एक दुकानदार से 1 पैसे की रेवड़ियाँ ली थी, पैसे की जगह 98 दे आया था. ಲೇಖಕರು ಹೇಳ್ತಾರೆ, ನನಗೆ ನೆನಪಿದೆ, ನಾನು ಮೊಹರಂ ಮೇಲೆ ಅಂದರೆ ಮೊಹರಂ ಹಬ್ಬಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಒಂದು ಜಾತ್ರೆ ಅಂಥದ್ದು, ಮೇಳ ಅಂದರೆ ಜಾತ್ರೆ ಅಂಥದ್ದು ಹೋಗಿದ್ರಂತೆ ಲೇಖಕರು. ಅಲ್ಲಿ ಒಬ್ಬ ಅಂಗಡಿಯವನಿಗೆ 1 ಪೈಸೆ ಕೊಡೋ ಜಾಗದಲ್ಲಿ 8 ಆಣೆಯನ್ನು ಕೊಟ್ಟು ಬರ್ತಾರಂತೆ. ರೇವಡಿಯ ಅಂದರೆ ಒಂದು ರೀತಿಯ ಮಿಠಾಯಿ, ಸಕ್ಕರೆ ಮತ್ತು ಎಳ್ಳು, ಬಿಳಿ ಎಳ್ಳನ್ನು ಹಾಕಿ ಅದು ತಯಾರಿಸ್ತಕ್ಕಂತಹ ಒಂದು ಮಿಠಾಯಿ. ಅದನ್ನು ಕೊಂಡ್ಕೋಬೇಕಾದ್ರೆ ಲೇಖಕರು 1 ಪೈಸೆ ಕೊಡೋ ಜಾಗದಲ್ಲಿ 8 ಆಣೆ ಕೊಟ್ಟು ಬಂದಿದ್ರಂತೆ. ಘರ್ आकर जब अपनी भूल मालूम हुई तो दुकानदार के पास दौड़ गया. ಮನೆಗೆ ಬಂದಾಗ ಆತನಿಗೆ ಅಂದರೆ ಲೇಖಕರಿಗೆ ತಮ್ಮ ತಪ್ಪು ಗೊತ್ತಾಯ್ತಂತೆ. ಆಗ ಅವ್ರೇನು ಮಾಡ್ತಾರೆ, ಅಯ್ಯೋ ನಾನು 1 ಪೈಸೆ ಕೊಡೋ ಜಾಗದಲ್ಲಿ 8 ಆಣೆ ಕೊಟ್ಟಿನದಂತ ವಾಪಸ್ ಓಡ್ತಾರಂತೆ ಅಂಗಡಿಗೆ ಒಂದು ಕಡೆ. ಆಶಾ ನಹಿ ಥಿ ಕಿ ವಹ 98 ಲೌಟಾಯೇಗ. ಆತನಿಗೇನು ಅಂದರೆ ಆ ಬಾಲಕನಾದಂತಹ ಲೇಖಕರಿಗೆ ಏನು ನಂಬಿಕೆನೂ ಇರಲಿಲ್ಲ, ಆತ 8 ಆಣೆ ವಾಪಸ್ ಕೊಡ್ತಾರಂತೆ. ಯಾರು ಕೊಡ್ತಾರೆ ಹೇಳ್ರಿ? ಇಲ್ಲಪ್ಪ ನೀನು ಕೊಟ್ಟಿದ್ದು 1 ಪೈಸೆನೇ ಅಂತ ಹೇಳಿದರೆ ಮುಗಿದೋಗ್ತಿತ್ತು. ಆದರೆ ಏನಾಗುತ್ತೆ ನೋಡ್ರಿ, ಪರ್ ಲೇಕಿನ್ ಅಂದರೆ ಪರ್ ಅಂದರೂ ಕೂಡ ಲೇಕಿನ್ ಅಂದರೂ ಕೂಡ ಆದರೆ ಅಂತಾನೆ. ಉಸ್ನೆ ಪ್ರಸನ್ನ ಚಿತ್ ಸೆ 98 ಲೌಟಾ ದಿ ಅವ್ರು ಉಲ್ಟೆ ಮುಸ್ಸೆ ಕ್ಷಮಾ ಮಾಂಗಿ. ಆತ ಸಂತೋಷವಾಗಿ 8 ಆಣೆಯನ್ನು ವಾಪಸ್ ಕೊಟ್ಟಿದ್ದೇ ಅಲ್ಲದೆ ಆತನಲ್ಲಿ ಅಂದರೆ ಆ ಹುಡುಗನಲ್ಲಿ ಆತ ಏನು ಮಾಡ್ದ, ದಬಾಯಿಸಲಿಲ್ಲ. ನೀನು ಕೊಟ್ಟಿದ್ದೆ 1 ಪೈಸೆ ಹೋಗೋ ಅಂತ ಹೇಳಲಿಲ್ಲ. ಆತ ಸಂತೋಷವಾಗಿ ಪ್ರಸನ್ನ ಚಿತ್ತದಿಂದ ಆತ ಏನು ಮಾಡ್ತಾನೆ,
ಕ್ಷಮೆಯನ್ನು ಕೂಡ ಯಾಚಿಸ್ತಾನೆ. ನಾನು ನೋಡ್ಕೊಳ್ಳಿಲ್ಲಪ್ಪ, ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ. ಯಹ ಕಾಶ್ಮೀರಿ ಸೇಬ್ಗೆ ನಾಮ್ಸೆ ಸಡೆ ಹುಯೆ ಸೇಬು ಬೇಚಿ ಜಾತೆ ಹೇ. ಈಗಿನ ಕಾಲದಲ್ಲಿ ಹೇಗಿದೆ ನೋಡ್ರಿ, ಕಾಶ್ಮೀರಿ ಸೇಬ್ನ ಹೆಸರಲ್ಲಿ ರಸಭರಿತ ಸ್ವಾದಭರಿತ ಅಂತ ಹೇಳಿ ಮೋಸದಿಂದ ಏನು ಮಾಡ್ತಾರೆ, ಕೊಳ್ತೋಗಿರ್ತಕ್ಕಂಥ ಹಣ್ಣನ್ನು ನಮಗೆ ಕೊಡ್ತಾರೆ. ಮುಜೆ ಆಶಾ ಹೈ, ಲೇಖಕರು ನಮ್ಮಿಂದ ಈ ಪಾಠ ಬರೆದಂಥ ಆಶಯ ಏನಪ್ಪ ಅಂದರೆ, ಪಾಠಕ್ ಬಾಜಾರ್ ಮೇ ಜಾಕರ್ ಮೇರಿ ಥರ ಆಂಖೆ ನಾ ಬಂದ್ ಕರ್ಲಿ ಕರೆಂಗೆ. ನೀವೇನಾದರೂ ಕೂಡ ಸಂತೆಗೆ ಹೋದಾಗ ನಂತರ ಕಣ್ಣನ್ನು ಮುಚ್ಕೋಬೇಡ್ರಿ. ಕಣ್ಣನ್ನು ಮುಚ್ಕೊಂಡ್ರೆ ನೀವು ಗಮನ ಕೊಡದಲೆ, ಜಾಗೃತರಾಗದೆ ವ್ಯವಹಾರ ಮಾಡಬೇಡ್ರಿ. ನಹಿತು ಉನ್ಹಿತ್ನೇ ಭೀ ಕಾಶ್ಮೀರಿ ಸೇಬ್ ಭೀ ಮಿಲೆಂಗೆ. ಆ ಥರ ಜಾಗೃತನಲ್ಲದವರಿಗೆ ಏನು ಸಿಗುತ್ತೆ, ಆ ಕಾಶ್ಮೀರಿ ಸೇಬ್ ಅಂದರೆ ಕೊಳ್ತೋಗಿರ್ತಕ್ಕ ಹಣ್ಣು ಅಥವಾ ಕೊಳ್ತೋಗಿರ್ತಕ್ಕಂಥ ಒಂದು ತರಕಾರಿನೋ ಅಥವಾ ಹುಳ ಬಿದ್ದಿರ್ತಕ್ಕಂತಹ ಧಾನ್ಯ, ದವಸ ಧಾನ್ಯನೋ, ಹೀಗೆ ನಾವು ಒಟ್ಟು ಮೋಸಕ್ಕೊಳಗಾಗ್ತೀವಿ. ನಾವು ಯಾವುದೇ ಈಗ ಎಲ್ಲ ವೆಬ್ಸೈಟ್ಗಳ ಕಾಲ, ಎಲ್ಲ ಈ ಪೋರ್ಟಲ್ಗಳಲ್ಲಿ ನಾವು ವ್ಯಾಪಾರ ಮಾಡ್ತಿರ್ತೀವಿ. ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ವ್ಯವಹಾರವನ್ನು ಮಾಡಬೇಕು. ಲೇಖಕರ ಆಶಯನೂ ಕೂಡ ಅಷ್ಟೇ. ಈ ಪಾಠದಲ್ಲಿ ಯಾವ ಮುಖ್ಯವಾದಂಥ ಪ್ರಶ್ನೆಗಳಿದ್ದಾವೆ ಅವಕ್ಕೆ ಉತ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣಂತೆ. ಈ ಪಾಠ ಅಂದರೆ ಕಾಶ್ಮೀರಿ ಸೇಬ್ ಪಾಠದ ಪ್ರಶ್ನೆ ಉತ್ತರಗಳನ್ನು ನಾವು ನೋಡೋಣ. ನಿಮ್ಮ ಅಭ್ಯಾಸಕ್ಕಿರ್ತಕ್ಕಂತಹ ಮೊದಲ ಒಂದು ಪ್ರಶ್ನೆ, 1 ಅಂಕದ ಮೊದಲ ಪ್ರಶ್ನೆ, ಲೇಖಕ್ ಚೀಜೆ ಖರೀದನೆ ಕಹಾ ಗಯೆ ಥೆ. ಲೇಖಕರು ಆ ವಸ್ತುಗಳನ್ನು, ದೋಚಾರ್ ವಸ್ತು ಅಂತ ಇದೆಯಲ್ಲ, ಆ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಎಲ್ಲಿಗೆ ಹೋಗಿದ್ರು. ಲೇಖಕ್ ಚೀಜೆ ಖರೀದನೆ ಚೌಕ್ ಮೇ ಗಯೆ ಥೆ. ಚೌಕಕ್ಕೆ ಹೋಗಿದ್ದರು. 4 ದಾರಿಗಳು ಸೇರ್ತಕ್ಕಂತಹ ಪ್ರದೇಶಕ್ಕೆ, ಮಾರ್ಕೆಟ್ ಇರ್ತಕ್ಕಂಥ ಕಡೆಗೆ ಹೋಗಿದ್ದರು. ಲೇಖಕ್ ಕೋ ಕ್ಯಾ ನಜರ್ ಆಯಾ. ಲೇಖಕ್ ಕೋ ಏಕ್ ದುಕಾನ್ ಮೇ ಬಹುತ್ ಅಚ್ಚೆ ರಂಗ್ದಾರ್ ಗುಲಾಬಿ ಸೇಬ್ ನಜರ್ ಆಯೆ. ಒಂದು ಹಣ್ಣಿನ ಅಂಗಡಿಯಲ್ಲಿ ಕಲರ್ಫುಲ್ ಆದಂತಹ ಗುಲಾಬಿ ಬಣ್ಣದ ಸೇಬೆ ಹಣ್ಣುಗಳು ಅವರಿಗೆ ಕಾಣಿಸಿದ್ವು. ಲೇಖಕ್ ಅಜ್ಜಿ ಕ್ಯೂ ಲಲ್ಚಾ ಉಠಾ. ಅಚ್ಚೆ ರಂಗ್ದಾರ್ ಗುಲಾಬಿ ಸೇಬ್ ದೇಕ್ಕರ್ ಲೇಖಕ್ ಅಜ್ಜಿ ಲಲ್ಚಾ ಉಠಾ. ಲೇಖಕರು ಯಾವುದನ್ನು ನೋಡಿಬಿಟ್ಟು ತಿನ್ನೋ ಒಂದು ಆಸೆ ಆಯಿತು ಅಥವಾ ಕೊಂಡ್ಕೊಳ್ಳೋ ಅಂಥ ಆಸೆ ಆಯಿತು ಅಂದರೆ ಅದೇ ಆ ಅಂಗಡಿಯಲ್ಲಿ ಇರ್ತಕ್ಕಂತಹ ಆ ಕಲರ್ಫುಲ್ ಆದಂತಹ ಆ ಪಿಂಕ್ ಬಣ್ಣದ ಏನವು ಸೇಬೆ ಹಣ್ಣುಗಳನ್ನು ನೋಡಿಬಿಟ್ಟು ಅವರ ಮನಸ್ಸು ಅವನು ಕೊಂಡ್ಕೋಬೇಕು ಅಂತ ಅನ್ನಿಸ್ತು ಅವ್ರಿಗೆ. ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಟೊಮಾಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಅಂದರೆ ಟೊಮೆಟೊ ಹಣ್ಣು ಯಾವುದರ ಅವಶ್ಯಕ ಅಂಗ ಆಗಿದೆ ಅಂದರೆ ನಮ್ಮ ಆಹಾರದ ಅವಶ್ಯಕವಾದಂಥ ಒಂದು ಅಂಗ ಆಗಿದೆ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಸ್ವಾದ್ ಮೇ ಸೇಬ್ ಕಿಸ್ಸೆ ಬಡ್ಕರ್ ನಹಿ ಹೈ. ಸ್ವಾದದಲ್ಲಿ, ಆ ಒಂದು ರುಚಿಯಲ್ಲಿ ಸೇಬೆ ಹಣ್ಣು ಯಾವುದಕ್ಕಿಂತ ಹೆಚ್ಚಲ್ಲ ಅಂತ ಆ ಪ್ರಶ್ನೆಗೆ ಉತ್ತರ ಪಾಠದಲ್ಲಿದೆ. ಅದನ್ನು ನಾವು ಬರೆಯೋಣಂತೆ. ಸ್ವಾದ್ ಮೇ ಸೇಬ್ ಆಮ್ಸೆ ಬಡ್ಕರ್ ನಹಿ ಹೈ. ಮಾವಿನ ಹಣ್ಣಿಗಿಂತ ಏನು ಅದು ಸ್ವಾದದಲ್ಲಿ ಹೆಚ್ಚಲ್ಲದಿದ್ದರೂ ಕೂಡ ಗುಣದಲ್ಲಿ ಅದಕ್ಕಿಂತ ಕಡಿಮೆನೂ ಅಲ್ಲ ಅನ್ನೋ ಒಂದು ಮಾತು ಬಂದಿದೆ. ಅದನ್ನು ನಾವಿಲ್ಲಿ ಬರೆದಿದ್ದೀವಿ. ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ. ದಿನ ಒಂದು ಸೇಬೆಹಣ್ಣು ತಿನ್ನೋದ್ರಿಂದ ಅಥವಾ ಯಾವುದೇ ಆದರೂ ಹಣ್ಣು ತಿನ್ನೋದ್ರಿಂದ ಯಾರ ಅವಶ್ಯಕತೆ ಬೀಳಲ್ಲ ಅಂತ ಕೇಳಿದರೆ, ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನಹಿ ಹೋಗಿ. ಅಂದರೆ ನಾವು ಕಾಯಿಲೆ ಬೀಳಲ್ಲ, ಡಾಕ್ಟರ್ನ ಅವಶ್ಯಕತೆ ಬೀಳಲ್ಲ ಅಂತಕ್ಕಂಥ ಒಂದು ಪ್ರೊವರ್ಬ್ ಇದೆ. ಅದನ್ನೇ ಇಲ್ಲಿ ನಾವು ಆನ್ಸರಾಗಿ ಬರಿತಾ ಇದ್ದೀವಿ. 2-3 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳನ್ನು ನಾವೀಗ ನೋಡೋಣಂತೆ. ಮೊದಲನೇ ಪ್ರಶ್ನೆ, आजकल शिक्षित समाज में किसके बारे में विचार किया जाने लगा है अथवा जाता है. आजकल शिक्षित समाज में विटामिन और प्रोटीन के शब्दों पर विचार करने की ಪ್ರವೃತ್ತಿ ಚಲ್ ಪಡಿ है. ಇವತ್ತು ಇತ್ತೀಚೆಗೆ ಏನು ಆಹಾರದ ಬಗ್ಗೆ, ಅದರಲ್ಲಿರ್ತಕ್ಕಂತಹ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ಮಾತಾಡುವಂಥ ಒಂದು ಅಭ್ಯಾಸ ಬೆಳೆದಿದೆ. ಮತ್ಲಬ್ ಸ್ವಾಸ್ಥ್ಯ ಕೋ ಲೇಕರ್ ವಿಚಾರ ಕಿಯಾ ಜಾನೆ ಲಗಾ ಹೈ. ಅಂದರೆ ಮುಖ್ಯವಾಗಿ ಇಲ್ಲಿ ವಿಟಮಿನ್ನು, ಪ್ರೋಟೀನು, ಮಿನರಲ್ಸು, ಮಗದೊಂದು ಫೈಬರ್ಸು, ಇವುಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ದೀವಿ ಅಂತಕ್ಕಂಥ ಅರ್ಥ. ಅದನ್ನು ನಾವಿಲ್ಲಿ ಬರೆದಿದ್ದೀವಿ. ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ. ಆ ಹಣ್ಣಿನ ಅಂಗಡಿಯವನು ಯಾರಿಗೆ, ಲೇಖಕರ ಹತ್ರ ಏನು ಹೇಳ್ದ, ಅವರು ಕೊಂಡ್ಕೊಳ್ಳೋದಕ್ಕೆ ಮುಂದಾದಾಗ ನಂತರ ಕೂಡ ಅದು ಹೇಳ್ತಾನೆ. ನಾನು ಅದನ್ನು ಅವಾಗ ಹೇಳಿದ್ದೆ 2 ಮಾರ್ಕ್ಸಿನ ಪ್ರಶ್ನೆಗೆ ಬರುತ್ತೆ ಅಂತ. ದುಕಾನ್ದಾರ್ನೇ ಲೇಖಕ್ ಸೆ ಕಹಾ ಕಿ ಬಾಬೂಜಿ ಬಡೆ ಮಜೇದಾರ್ ಸೇಬ್ ಆಯೆ ಹೈ, ಖಾಸ್ ಕಾಶ್ಮೀರ್ ಕೆ ಆಪ್ ಲೇ ಜಾಯೆ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ ಅಂತ ಅಂದ. ಅಂದರೆ ಕಾಶ್ಮೀರದಿಂದ ಭಾಳ ವಿಶೇಷವಾದಂಥ ಹಣ್ಣು ಬಂದಿದ್ದಾವೆ, ನೀವು ತಗೊಂಡೋಗಿ ನೀವು ತಿಂದು ನಿಜವಾಗ್ಲೂ ಕೂಡ ಖುಷಿ ಪಡ್ತೀರಾ ಅಂತಕ್ಕಂಥ ಮಾತನ್ನು ಆತ ಹೇಳ್ತಾನೆ. ದುಕಾನ್ದಾರ್ನೇ ಅಪ್ನೆ ನೌಕರ್ ಸೆ ಕ್ಯಾ ಕಹಾ. ಇದು ಕೂಡ ನಾವು ಪಾಠದಲ್ಲಿ ಪ್ರಸ್ತಾಪ ಮಾಡಿದ್ವಿ. ದುಕಾನ್ದಾರ್ನೇ ಅಪ್ನೆ ನೌಕರ್ ಸೆ ಕಹಾ ಸುನೋ ಆಧಾ ಸೇರ್ ಕಾಶ್ಮೀರಿ ಸೇಬ್ ಚುನ್ಕರ್ ಲಾನಾ. ಅಂದರೆ ಅರ್ಧ ಸೇರ್ ಸೇಬೆಹಣ್ಣು ತಗೊಂಬ, ಸ್ವಲ್ಪ ಆರಿಸ್ಕೊಂಡು ತಗೊಂಬ ಅಂತೇಳ್ಬಿಟ್ಟು ಸೂಕ್ಷ್ಮವಾಗಿ ಆತ ಹೇಳ್ತಾನೆ.
ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ ಅಂತ ಒಂದು ಪ್ರಶ್ನೆ ಇದೆ. ಕಾಮನ್ ಆಗಿ ಈ ಥರದ ನೆಗೆಟಿವ್ ಪ್ರಶ್ನೆ ಎಕ್ಸಾಮ್ಗಳಲ್ಲಿ ಕೇಳಲ್ಲ, ಆನ್ಯುವಲ್ ಎಕ್ಸಾಮ್ಗಳಲ್ಲಿ ಕೇಳಲ್ಲ. ನಿಮ್ಮ ಪ್ರಿಪ್ರೇಟರಿ ಮತ್ತೊಂದು ಟೆಸ್ಟು ಮತ್ತೊಂದರಲ್ಲಿ ಕೇಳಬಹುದು. ಮುಖ್ಯವಾದಂಥ ಪ್ರಶ್ನೆ ಎಕ್ಸಾಮಿಗೆ 2 ಅಂಕದ ಪ್ರಶ್ನೆ ಬರುತ್ತೆ. ಇದಕ್ಕಿಂತ ಮುಂಚೆ ಮಾತಾಡಿದ್ವಲ್ಲ ಯಾವ್ಯಾವ ಕ್ವಶನ್ಸು, ಇದು ಯಾವುದು ಆಜ್ಕಲ್ ಶಿಕ್ಷಿತ ಸಮಾಜ में किसके बारे में विचार किया जाता है ಮತ್ತು दुकानदार ने लेखक से क्या कहा ಇವನು ಕೇಳ್ಬೋದು, ಅಥವಾ ದುಕಾನ್ದಾರ್ ने लेखक से क्या कहा ಅಥವಾ ನೌಕರ್ से क्या कहा, ಇದನ್ನು ಕೂಡ ಈ 3 ಪ್ರಶ್ನೆಗಳನ್ನ ಕೇಳ್ಬೋದು. ಮೋಸ್ಟ್ ಪ್ರಾಬಬ್ಲಿ ಈ ಪ್ರಶ್ನೆ ಕೇಳಲ್ಲ, ಯಾವುದು 4ನೇ ಒಂದು ಪ್ರಶ್ನೆ. ಆದರೂ ಒಂದು ಸಲ ನೋಡ್ಕೊಳ್ಳೋಣಂತೆ. जैसे कि लेखक सेब खाने के लिए लिफाफा खोलते हैं, सेब निकालते हैं तो सेब सड़ा हुआ था. ಮೊದಲನೇ ಸೇಬು ಕೊಳ್ತೋಗಿತ್ತು. 1 ರೂಪಾಯಿಗೆ ಜಿತ್ನಾ ಚಿಲ್ಕ ಗಲ್ ಗಯಾ ಥಾ. ಅದರಲ್ಲಿ 1 ರೂಪಾಯಿಯಷ್ಟು ನಾಣ್ಯ, ಅಂದರೆ ಆಗ ನಾಣ್ಯಗಳು ದೊಡ್ಡವಿದ್ವು, ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಪಾಠದಲ್ಲಿ ಮಾತಾಡಿದ್ದೀವಿ. ಅಷ್ಟು ಮಟ್ಟಿಗೆ ಅದು ಏನಾಗಿತ್ತು, ಕೊಳ್ತೋಗಿತ್ತು. ಲೇಖಕ ಸೋಚನೆ ಲಗಿ ಕಿ ದುಕಾನ್ದಾರ್ನೇ ದೇಖಾ ನಾ ಹೋಗಾ ರಾತ್ ಅಂಧೇರೆ ಮೇ, ಅಂದರೆ ಕತ್ಲಾಗಿತ್ತು, ಕತ್ಲಲ್ಲಿ ಆತ ನೋಡಿರ್ಲಿಕ್ಕಿಲ್ಲ ಆ ಹಣ್ಣಿನ ಅಂಗಡಿಯವನು ಅಂತ ಲೇಖಕರು ಭಾವಿಸಿ ಇನ್ನೊಂದು ಹಣ್ಣನ್ನು ತೆಗಿತಾರೆ. ಯೇ ಹೋನೆ ಲಗಾ ತೋ ತೀಸರಾ ಸೇಬು ನಿಕಾಲಾ ತೋ वह सड़ा ही नहीं था मगर उसमें एक काला सुराख था जैसे बैरों में होता है. ಅಂದರೆ 2ನೇದು ಕೂಡ ಹಾಗೆ ಆಗಿತ್ತು. 3ನೇದನ್ನು ತೆಗಿತಾರೆ, 3ನೇದು ಕೂಡ ಏನಾಗಿತ್ತು, ಅದು ಕೂಡ ಒಂದು ರಂಧ್ರ ಇತ್ತು, ಕಪ್ಪು ರಂಧ್ರ, ಒಳಗಡೆಯಿಂದ ಅದು ಕೂಡ ಹಚ್ಚಿ ನೋಡ್ತಾರೆ, ಅದರಲ್ಲೂ ಕೂಡ ಏನಾಗಿತ್ತು, ಕಲೆಗಳು, ದಬ್ಬ ಅಂದರೆ ಕಲೆ ಇತ್ತು. ಯಾವ ರೀತಿ ನಾವು ಬಾರೆಹಣ್ಣುಗಳಲ್ಲಿ ನೋಡ್ತೀವೋ ಆ ಥರ ಕಲೆ ಇತ್ತು. ಲೇಖಕ कहते हैं कि एक से भी ಖಾನೆ ಲಾಯಕ್ ನಹಿ ಥಾ. ಅಂದರೆ ಲೇಖಕರು ಏನು ಹೇಳ್ತಾರೆ ಅಂದರೆ, ಇಷ್ಟು ಸವಿಸ್ತಾರವಾಗಿ 2 ಮಾರ್ಕ್ಸಿಗೆ ಬರೀಬೇಕಾದಂಥ ಅನಿವಾರ್ಯತೆ ಇದೆ, ಆದರೆ ಎಕ್ಸಾಮಿಗೆ ಕೇಳಲ್ಲ ಅಂತ ನಾವು ಅವಾಗಲೇ ಮಾತಾಡಿದ್ವಿ. ಲೇಖಕರು ಏನು ಹೇಳ್ತಾರೆ, ಯಾವ ಸೇಬು ಕೂಡ ತಿನ್ನೋದಕ್ಕೆ ಯೋಗ್ಯವಾಗಿ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಜೋಡ್ಕರ್ ಲಿಖಿ ಅಂತ ಕೇಳಿದರೆ ಎಕ್ಸಾಮ್ನ ದೃಷ್ಟಿಯಿಂದ ಇದು ಕೂಡ ಮುಖ್ಯ ಅಲ್ಲ, ಆದರೂ ನೋಡ್ಕೊಳ್ರಿ. ಸೇಬ್ಕು ರುಮಾಲ್ ಮೇ ಬಾಂಧ್ಕರ್ ಮುझे ದೇ ದಿಯಾ ಇದು ಲೇಖಕರು ಹೇಳ್ತಕ್ಕಂಥ ಮಾತು. ಇದು 2ನೇದಿದೆಯಲ್ಲ ಅದು. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ, ಅಂದರೆ ಹಣ್ಣು ತಿಂತಕ್ಕಂತಹ ಪ್ರಶಸ್ತವಾದಂಥ ಸಂದರ್ಭ ಅಂದರೆ ಪ್ರಾತಃ ಕಾಲ, ಅಂದರೆ ಬೆಳಗಿನ ಹೊತ್ತು. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ, ವ್ಯಾಪಾರಿಯೋಂ ಕಿ ಸಾಖ್ ಬನಿ ಹುಯಿ ಥಿ. ವ್ಯಾಪಾರಿಗಳ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವ, ವರ್ಚಸ್ಸು ಇತ್ತು. ಈ ಆಪೋಸಿಟ್ ವರ್ಡ್ಸು ಇದರಲ್ಲಿ ಇಂಪಾರ್ಟೆಂಟು. ವ್ಯಾಕರಣಕ್ಕೆ 8 ಅಂಕಗಳಿರ್ತವೆ ನಿಮ್ಮ ಎಕ್ಸಾಮಲ್ಲಿ. ಈ ಒಂದು ಪಾಠದಿಂದ ಕೂಡ ಈ ವ್ಯಾಕರಣ ಅಂಶಗಳಿಂದ 1 ಅಥವಾ 2 ಅಂಕಗಳು ಬರಬಹುದು. ಹಾಗಾಗಿ ನಾವು ಮುಖ್ಯವಾಗಿ ನೋಡ್ಕೋಬೇಕು. ಶಾಮ್ ಸುಬಹ ಅಂದರೆ ಸಂಜೆ, ಬೆಳಿಗ್ಗೆ. ಖರೀದ್ನಾ ಬೇಚ್ನಾ ಕೊಂಡ್ಕೊಳ್ಳೋದು, ಮಾರ್ತಕ್ಕಂಥದ್ದು. ಬಹುತ್ ಕಮ್, ಬಹುತ್ ಅಂದರೆ ಜಾದ ಹೆಚ್ಚು, ಕಮ್ ಅಂದರೆ ಕಡಿಮೆ. ಅಚ್ಛಾ ಬುರ ಒಳ್ಳೆಯದು ಮತ್ತು ಕೆಟ್ಟದ್ದು. ಶಿಕ್ಷಿತ್ ಅಶಿಕ್ಷಿತ್, ಶಿಕ್ಷಿತ ಮತ್ತು ಅಶಿಕ್ಷಿತ. ಅವಶ್ಯಕ ಅನಾವಶ್ಯಕ, ಅವಶ್ಯಕವಾದಂಥದ್ದು ಅನಾವಶ್ಯಕವಾದಂಥದ್ದು. ಗರೀಬ್ ಅಮೀರ್, ಬಡವ ಶ್ರೀಮಂತ. ರಾತ್ ದಿನ್ ರಾತ್ರಿ ಮತ್ತು ದಿನ. ಸಂದೇಹ ನಿಸ್ಸಂದೇಹ, ಸಂದೇಹ ಅಂದರೆ ಅನುಮಾನ, ಅನುಮಾನ ಇಲ್ಲದೆ ಇರ್ತಕ್ಕಂಥದ್ದು, ನಿಸ್ಸಂದೇಹವಾದಂಥದ್ದು. ಸಾಫ್ ಗಂಧ ಅಂದರೆ ಕ್ಲೀನಾಗಿರ್ತಕ್ಕಂಥದ್ದು ಮತ್ತು ಗಲೀಜಾಗಿರ್ತಕ್ಕಂಥದ್ದು, ಕೊಳಕಿನಿಂದ ತುಂಬಿರ್ತಕ್ಕಂಥದ್ದು. ಬೇಯಿಮಾನ್ ಇಮಾನ್ದಾರ್, ಬೇಯಿಮಾನ್ ಅಂದರೆ ಅಪ್ರಾಮಾಣಿಕ, ಇಮಾನ್ದಾರ್ ಅಂದರೆ ಪ್ರಾಮಾಣಿಕ. ವಿಶ್ವಾಸ್ ಅವಿಶ್ವಾಸ್, ವಿಶ್ವಾಸ ಅವಿಶ್ವಾಸ. ಸಹಯೋಗ ಅಸಹಯೋಗ, ಸಹಕಾರ ಅಸಹಕಾರ. ಹಾನಿ ಲಾಭ, ನಷ್ಟ ಲಾಭ. ಪಾಸ್ ದೂರ್, ಹತ್ತಿರ ದೂರ. ಗಮ್ ಖುಷಿ, ದುಃಖ ಮತ್ತು ಸಂತೋಷ. ಅನುರೂಪತೆಯ ಪ್ರಶ್ನೆಗಳು ಕೂಡ ತುಂಬ ಮುಖ್ಯ. ಕೇಲಾ ಸಫೇದ್ ರಂಗ್, ಸೇಬ್ ಗುಲಾಬಿ ರಂಗ್. ಸೇಬ್ ಫಲ್, ಗಾಜರ್ ಸಬ್ಜಿ. ನಾಗ್ಪುರ್ ಸಂತ್ರ, ಕಾಶ್ಮೀರ್ ಸೇಬ್. ಕಪಡಾ ನಾಪ್ನಾ, ಟೊಮಾಟೊ ತೋಲ್ನಾ. ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ಏನು ಗಮನಿಸ್ಬೇಕಂದ್ರೆ, ಮೊದಲನೇದು ಮತ್ತು 2ನೇದಕ್ಕೆ ಏನು ಸಂಬಂಧ ಕಲ್ಪಿಸಿರ್ತಾರೋ, ಅಂದರೆ ಬಾಳೆಹಣ್ಣು ಯೆಲ್ಲೋ ಕಲರ್ ಇದ್ದರೆ ಸೇಬೆಹಣ್ಣು ಯಾವ ಕಲರಲ್ಲಿ ಇರುತ್ತೆ ಅಂತ. ಇದು ನಾವು ಗುಲಾಬಿ ಬಣ್ಣ ಅಂತ ಬರೆದಿದ್ದೀವಿ. ಸೇಬು ಇಲ್ಲಿ ಇದು ಹಣ್ಣಾದರೆ, ಗಾಜರ್ ಗಜ್ಜರಿ ಅಥವಾ ಕ್ಯಾರೆಟು ಅದೇನು ತರಕಾರಿ, ಸಬ್ಜಿ ಅಂದರೆ ತರಕಾರಿ. ನಾಗ್ಪುರ ಇದು ಸಂತ್ರ ಅಂದರೆ ಕಿತ್ತಳೆ ಹಣ್ಣುಗಳಿಗೆ ಭಾಳ ಫೇಮಸ್, ಆದರೆ ಕಾಶ್ಮೀರ ಸೇಬೆ ಹಣ್ಣುಗಳಿಗೆ ಫೇಮಸ್ಸು. ಕಪ್ಪಡ ಅಂದರೆ ಬಟ್ಟೆಯನ್ನು ನಾವು ಏನು ಮಾಡ್ತೀವಿ, ಅಳಿತೀವಿ. ಟೊಮೊಟೊನ ನಾವೇನು ಮಾಡ್ತೀವಿ, ತೂಕ ಮಾಡ್ತೀವಿ. ತೋಲ್ನಾ ಅಂತ ಹೇಳಿದ್ವಿ. ಇಲ್ಲಿ ಅನ್ಯವಚನ ಲಿಖಿ ಅಂತ ಕೇಳಿದರೆ ಚೀಜೆ ಅಂದರೆ
ಚೀಜಿ ಅಂದರೆ ವಸ್ತುಗಳು, ಚೀಜ್ ಅಂದರೆ ವಸ್ತು, ರಾಸ್ತಾ ಅಂದರೆ ದಾರಿ, ರಾಸ್ತೆ ಅಂದರೆ ದಾರಿಗಳು, ಫಲ್ ಅಂದರೆ ಅದಕ್ಕೆ ಪ್ಲೂರಲ್ ಕೂಡ ಫಲ್ಲೆ ಹಣ್ಣು ಹಣ್ಣುಗಳು, ಘರ್ ಘರ್ ಅದು ಕೂಡ ಸೇಮ್ ಬರುತ್ತೆ, ರುಪಿಯೆ ರುಪಿಯ, ರುಪಿಯೆ ಅಂದರೆ ರೂಪಾಯಿಗಳು, ರುಪಿಯ ಅಂದರೆ ರೂಪಾಯಿ, ಆಂಖೆ ಕಣ್ಣುಗಳು, ಆಂಖ್ ಕಣ್ಣು, ಕರ್ಮಚಾರಿ ಕರ್ಮಚಾರಿ, ಕರ್ಮಚಾರಿಗೆ ಕರ್ಮಚಾರಿಗಳು ಅಂತಲೇ ಅರ್ಥ, ವ್ಯಾಪಾರಿ ವ್ಯಾಪಾರಿನೇ, ರೇವಡಿ ರೇವಡಿಯ, ರೇವಡಿ ಅಂದರೆ ನಾನು ಮಿಠಾಯಿ ಹೆಸರು ಹೇಳಿದ್ನಲ್ಲ ಅದು, ರೇವಡಿಯ, ದುಕಾನ್ ದುಕಾನೆ ಅಂಗಡಿ ಮತ್ತು ಅಂಗಡಿಗಳು. ಇವನ್ನು ಹೊರತುಪಡಿಸಿದರೆ ಇಲ್ಲಿ ಇವೇನು ಎಕ್ಸಾಮ್ ದೃಷ್ಟಿಯಿಂದ ಇದೇನು ಅಷ್ಟು ಮುಖ್ಯವಾದಂಥದ್ದಲ್ಲ. ಆದರೂ ಒಂದು ಸಲ ನೋಡ್ಕೊಳ್ರಿ, ಇದು ಸೇಬ್ ಅಂತ ಇದೆ, ಅದಕ್ಕೆ ಬಾಯಿಂದ ಬಂದರಾಯಿತು, ಮತ್ತು ಇಲ್ಲಿ ರಾ ಇದೆ ರಂಗ್, ಗ ಅಂದರೆ ಗರಂ. ನಾವು ಹಿಂದಿ ವರ್ಡ್ಸ್ನ ನಾವು ನೆನಪಿಟ್ಕೊಳ್ಳೋದಕ್ಕೋಸ್ಕರ ಈ ಥರದ ಆಟ ಆಡ್ಬೋದು. ಹಾಡುಗಳು ಹೇಳ್ತೀವಲ್ವ, ಯಾವುದು ಅಂತ್ಯಾಕ್ಷರಿ ಅಂತ, ಆ ಥರ ಅಂತ್ಯದ ಒಂದು ಲೆಟ್ರಿಂದ ಇನ್ನೊಂದು ಪದವನ್ನು ಹೇಳ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ದುಕಾನ್ ನಮಕ್, ನಾಮಕ್ ಆಗಿದೆ, ಇದು ನಮಕ್ ಆಗಬೇಕು, 4 ದೀರ್ಘ ಬೇಕಾಗಿಲ್ಲ. ಕಲಂ ಮಾಲಿಕ್ ಕಮಲ್, ಬಾಜಾರ್ ರಾತ್ ತಲ್ವಾರ್ ರಜನಿ ನಯನ್, ರುಮಾಲ್ ಲಲಾಟ್ ಟಮಾಟರ್ ರೇವಡಿ ದಂಡ, ಲೇಖಕ್ ಕಿತಾಬ್ ಬಾಲಕ್ ಕಮೀಜ್ ಜಮೀನ್. ಇದು ಪ್ರಶ್ನೆಗೆ ಅಷ್ಟು ಮುಖ್ಯ ಅಲ್ಲ, ಆದ್ದರಿಂದ ನಾವು ಮುಂದಕ್ಕೆ ಹೋಗೋಣ. ಈ 8ನೇ ಒಂದು ಇದು ಕೂಡ ಏನಿದೆ, ನಿಮ್ನಲಿಖಿತ ವಾಕ್ಯೋಂಕೋ ಸಹಿ ಕ್ರಮ ಲಿಖಿಯೇ, ಇದು ಕೂಡ ಎಕ್ಸಾಮ್ಗೆ ಈ ಥರದ ಪ್ರಶ್ನೆಗಳು ಕೂಡ ಸಹಿ ಕ್ರಮಾನುಸಾರವಾಗಿ ಬರೆಯಿರಿ ಅಂತಕ್ಕಂಥದ್ದು ಏನು ಕೇಳಲ್ಲ. ಆದರೂ ಒಂದು ನೋಡ್ಕೊಟ್ರೆ, ಒಂದು ಉದಾಹರಣೆಗೆ ಗಾಜರ್ ಗರೀಬೋಂ ಭಿ ಪಹಲೆ ಕೆ ಪೇಟ್ ಕಿ ಚೀಸ್ ಭರ್ನೆ ಥಿ ಅಂತ ಇದೆ. ಇದರ ಒಂದು ಮುಖ್ಯವಾಗಿ ಗಾಜರ್ ಭಿ ಗರೀಬೋಂಕೆ ಪೇಟ್ ಭರ್ನೆ ಕಿ ಚೀಸ್ ಥಿ ಅಂತಕ್ಕಂಥದ್ದು ಆಗಬೇಕು. ಇಲ್ಲಿ ಇನ್ನು 3 ಇದ್ದಾವೆ. ಆಜ್ ಚೀಸ್ ನಹಿ ಹೈ ಯಹ್ ಕೇವಲ್ ಸ್ವಾದ್ ಹೈ ಅಂತಕ್ಕಂಥದ್ದು 2ನೇ ಒಂದು ಪ್ರಶ್ನೆ. ಇದನ್ನು ನಾವು ಹೇಗೆ ಬರಿಬೋದು? ಈಗ 2ನೇ ನಾವು ಹೇಗೆ ಬರಿಬೋದು ಅಂದರೆ, ಅಬ್ ವಹ್ ಕೇವಲ್ ಸ್ವಾದ್ ಕಿ ಚೀಸ್ ನಹಿ ಹೈ ಅಂತಕ್ಕಂಥದ್ದನ್ನು ನಾವು ಬರಿಬಹುದು. ಮತ್ತು 3ನೇದು ನಹಿ ಲಾಯಕ್ ಖಾನೆ ಭಿ ಸೇಬ್ ಏಕಂತ, ಇದರಲ್ಲಿ ಏಕ್ ಭಿ ಸೇಬ್ ಖಾನೆ ಲಾಯಕ್ ನಹಿ ಅಂತಕ್ಕಂಥದ್ದನ್ನು ನಾವು ಬರಿಬಹುದು. ಮತ್ತು 4ನೇದು ಮಾಲೂಮ್ ಹುಯಿ ಘರ್ ಆಕಾರ್ ಅಪ್ನಿ ಅಂತ, ಘರ್ ಆಕಾರ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ಅಂತಕ್ಕಂಥದ್ದನ್ನು ನಾವು ಬರಿಬೇಕು. ಹಾಗೆ ನೆಕ್ಸ್ಟ್ ಮೇನಲ್ಲಿ ಏನು ಕೇಳಿದರೆ, ಕನ್ನಡ ಅಥವಾ ಅಂಗ್ರೇಜಿ ಮೇ ಅನುವಾದ್ ಕೀಜಿ ಅಂತ, ಕನ್ನಡ ಮತ್ತು ಅಥವಾ ಇಂಗ್ಲೀಷ್ನಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿರಿ ಅಂತ ಕೇಳಿದ್ದಾರೆ. ಗಾಜರ್ ಭಿ ಪಹಲೆ ಗರೀಬೋಂಕೆ ಪೇಟ್ ಭರ್ನೆ ಕಿ ಚೀಸ್ ಥಿ, ಇದನ್ನು ನಾವು ಹೀಗೆ ಬರಿಬೋದು, ಗಜ್ಜರಿ ಅಂತ ಬರಿಬೋದು ಅಥವಾ ಕ್ಯಾರೆಟ್ ಅಂತ ಬರಿಬೋದು. ಕ್ಯಾರೆಟ್ ಸಹ ಇಲ್ಲಿ ಬಿ ಅಂತ ಇರೋದ್ರಿಂದ ಸಹ ಅಥವಾ ಕೂಡ ಅಂತ ಬರಿಬೋದು ನಾವು. ಕ್ಯಾರೆಟ್ ಸಹ ಮೊದಲು, ಪಹಲೆ ಅಂದರೆ ಮೊದಲು, ಬಡವರ, ಗರೀಬೋಂಕ ಅಂದರೆ ಬಡವರ ಹೊಟ್ಟೆ, ಪೇಟ್ ಅಂದರೆ ಹೊಟ್ಟೆ, ಬಡವರ ಹೊಟ್ಟೆ ತುಂಬುವ ವಸ್ತುವಾಗಿತ್ತು ಅಂತ ಬರಿಬಹುದು. ಚೀಸ್ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ವಸ್ತುವಾಗಿತ್ತು. 2ನೇದು ಏನಿದೆ, ದುಕಾನ್ದಾರ್ನೆ ಕಹ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಅಂಗಡಿಯವ ಹೇಳಿದ, ಏನಂತ, ತುಂಬ ರುಚಿಯಾದ ಅಥವಾ ತುಂಬ ಮಜವಾದ ಅಥವಾ ತುಂಬ ರುಚಿಕರವಾದ ಹಿಂಗೂ ಬರಿಬೋದು. ರುಚಿಯಾದ ಸೇಬು ಬಂದಿವೆ ಎಂದು ಅಂತ ಬೇಕಾದ್ರೆ ನಾವು ಬರಿಬಹುದು, ಅಥವಾ ಬಂದಿವೆಗೆ ಅಂತ ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್, ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ, ಒಂದು ಸೇಬು ತಿನ್ನಲು ಯೋಗ್ಯವಾಗಿರಲಿಲ್ಲ, ಹೀಗೆ ಬರಿಬಹುದು, ಯೋಗ್ಯವಾಗಿರಲಿಲ್ಲ. ಮತ್ತು 4ನೇದೇನಿದೆ, ದುಕಾನ್ದಾರ್ನೆ ಮುಸ್ಸೆ ಕ್ಷಮಾ ಮಾಂಗಿ, ಏನರ್ಥ, ಅಂಗಡಿಯವನು ನನ್ನಲ್ಲಿ
ಕ್ಷಮೆ ಯಾಚಿಸಿದ ಅಂತ ಬರೀಬಹುದು. ಕ್ಷಮೆ ಯಾಚಿಸಿದ. ಯಾವ ಅಂಗಡಿಯವನು? ಈ ಹಣ್ಣಿನ ಅಂಗಡಿಯವನಲ್ಲ. ಆ ಮೊಹರಮ್ಮು ಜಾತ್ರೆಯಲ್ಲಿ ಆ ರೇವಡಿ ಅಂತಕ್ಕಂಥ ಇವನ್ನ ಮಾರಿದ್ನಲ್ಲ ಆತ. ಇದು ನಿಮ್ಮ ಇವತ್ತಿನ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಮತ್ತು ಏನಾಗಿತ್ತು ಅದರ ಪ್ರಶ್ನೆ ಉತ್ತರಗಳಾಗಿದ್ದವು ಅಭ್ಯಾಸಕ್ಕಿರ್ತಕ್ಕಂತಹ. ಇದರಲ್ಲಿ ಮುಖ್ಯವಾಗಿ ನೀವು ಈ ಒಂದು 3 ಪ್ರಶ್ನೆ ಉತ್ತರಗಳನ್ನು ನೋಡ್ಕೋಬೇಕು. 2 ಅಂಕದ 3 ಪ್ರಶ್ನೆ ಉತ್ತರಗಳಿದಾವಲ್ಲ, ಇವನ್ನು ನೀವು ಮುಖ್ಯವಾಗಿ ಎಕ್ಸಾಮ್ ಪರ್ಪಸ್ ಆಗಿ ನೀವು ನೋಡ್ಕೋಬೇಕು. ಉಳಿದಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಲೋಮ ಶಬ್ದ ಮತ್ತು ಅನ್ಯವಚನರು ಅವೆರಡನ್ನೂ ಕೂಡ ನೀವು ನೋಡ್ಕೊಂಡ್ರೆ ಬೆಟರು. ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣಂತೆ. ನಿಮಗೆ ಗಿಲ್ಲು ಪಾಠದ ಸಂಪೂರ್ಣ ವಿವರಣೆ ಬೇಕಂದರೆ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂತಹ ಈ ಲಿಂಕನ್ನು ಒತ್ತಿ ನೀವು ಅದನ್ನು ನೋಡಬಹುದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ಪಾಠ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಸಹ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.